ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿ ಮತ್ತೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಮ್ಮನ್ನ ಬೆಳಗಿನಿಂದ ಸಂಜೆಯವರೆಗೂ ಕಾದು ಕಾಪಾಡಿ ಈ ಒಂದು ಸಂಜೆಯ ವೇಳೆಯಲ್ಲಿ ಅವರ ಒಂದು ವಾಕ್ಯಗಳು ಮತ್ತೆ ಒಂದು ದೇವರ ಒಂದು ವಿಶೇಷವಾದಂತ ಗುಣಲಕ್ಷಣಗಳು ಮತ್ತು ಯೇಸು ಕ್ರಿಸ್ತರ ಒಂದು ವಿಶೇಷವಾದಂತ ಪಾಠಗಳನ್ನ ನಾವು ನೋಡುವಂತರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರನ ಮತ್ತೊಮ್ಮೆ ನಿಮ್ಮೆಲ್ಲರೂ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ಸಂಜೆಯ ಕೂಟವನ್ನು ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭಿಸೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಶ್ರೀಕಾಂತ್ ಬ್ರದರ್ನ ಕೇಳ್ಕೊಳ್ತೇನೆ. ಶ್ರೀಕಾಂತ್ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡಿ ಬ್ರದರ್. ಪ್ರಾರ್ಥನೆ ಮಾಡ್ಕೊಂಡು ಪರಿಶುದ್ಧನು ಮಹೋನ್ನತನೇ, ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಕಿಸಲುವಂತ ನಮ್ಮ ಪರಲೋಕ ತಂದೆಯಾಗಿವೆ. ಈ ಒಂದು ಸಂಜೆ ವೇಳೆಯಲ್ಲಿ ನಿಮ್ಗೆ ಸ್ತೋತ್ರಪ್ಪ ದೇವ್ರೆ. ಅಪ್ಪ, ಬೆಳಗಿಂದ ಇಲ್ಲಿವರೆಗೂ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿದಿರಪ್ಪ. ಅರಿದೆ ತಿಳಿದ ತಪ್ಪು ಮಾಡಿದ ದಯವಿಟ್ಟು ಕ್ಷಮಿಸ್ರಿ ತಂದೆ. ಈ ವಾಕ್ಯವನ್ನು ಓದುವಾಗ ಬ್ರದರು ಹಾಗೆ ಎಲ್ಲ ಸೋದರರು ಓದ್ಕೊಳ್ಳುವಂತ ಸಮಯದಲ್ಲಿ ದೇವರ ಆತ್ಮ ಸಹಾಯ ದಯಪಾಲಿಸ್ರಿ. ಅವ್ರು ಓದಿ ತಿಳ್ಕೊಂಡು ನಮಗೆ ತಿಳಿಸುವಂತೆ ಅವರು ಕೂಡ ನಿಮ್ ಜೊತೆಗೆ ಸಹಾಯ ಮಾಡ್ರಿ. ನಿಮ್ಮ ಸಹಾಯ, ನಿಮ್ಮ ಪ್ರೀತಿ, ನಿಮ್ಮ ಕರುಣೆ ಎಲ್ಲಾ ಸೋದರಿಗೂ ಉಂಟಾಗ್ಲಪ್ಪ. ಹಾಗಾದ್ರೆ ಎಲ್ಲರೂ ತಾಳ್ಮೆಯಿಂದ ಆನ್ಲೈನ್ ಕ್ಲಾಸ್ ಇದ್ದು ಕೇಳುವಂತೆ ಸಹಾಯ ಮಾಡ್ರಿ. ಹಾಗೆ ಎಲ್ಲರಿಗೂ ತಾಳ್ಮೆ, ಸಮಾಧಾನ, ಪ್ರೀತಿ, ಐಕ್ಯತೆ ಇರ್ಲಿ ಎಂಬುದಾಗಿ ಕೇಳ್ಕೊಳ್ತೇನಪ್ಪ. ಈ ವಾಕ್ಯವನ್ನು ಆಶೀರ್ವದಿಸ್ರಿ. ಹಾಗಾದ್ರೆ ಆನ್ಲೈನ್ ಕ್ಲಾಸ್ ಕೂಡ ಆಶೀರ್ವದಿಸ್ರಿ. ಕೇಳಿ ತಿಳ್ಕೊಂಡು ನಾವು ಇತರರಿಗೆ ತಿಳಿಸುವಂತೆ ನೀವು ಸಹಾಯ ಮಾಡ್ರಿ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ತಂದೆಯ ದೇವರ ನಾಮ, ಯೇಸು ಕ್ರಿಸ್ತರ ನಾಮ ಮಹಿಮೆ ಉಂಟಾಗಲಿ. ಪ್ರಿಯರೇ, ಈ ದಿನ ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪೇಜ್ ನಂಬರ್ 122 ನೋಡುವಂತವರಾಗಿರೋಣ. ಅದಕ್ಕಿಂತ ಮುಂಚಿತವಾಗಿ ಈ ದಿನ ನಾವು ನೋಡುವಂತ ಒಂದು ವಿಶೇಷವಾದಂತ ಒಂದು ಪಾಠ, ರೀಪ್ರಿಂಟ್ 4635 ಬರೆದಿರುವಂತ ಪರಲೋಕ ರಾಜ್ಯದ ಚಿತ್ರಣಗಳು. ಅಂದ್ರೆ ಪರಲೋಕ ರಾಜ್ಯದಲ್ಲಿ ಇರುವಂತ ಒಂದು ವಿಶೇಷವಾದಂತ ರೀತಿಯ ಒಂದು ವಾತಾವರಣ, ಚಿತ್ರಣ, ಅದಕ್ಕೆ ಬೇಕಾಗಿರುವಂತ ಗುಣಲಕ್ಷಣಗಳನ್ನ ನಾವು ಯಾವ ರೀತಿ ಪಡ್ಕೋಬೇಕು, ಅದನ್ನ ಯಾವ ರೀತಿ ಹೊಂದ್ಕೋಬೇಕು, ಅದಕ್ಕೆ ಆದಂತ ಒಂದು ಗುಣಮಟ್ಟ ಹೇಗಿರಬೇಕು ಅನ್ನೋದನ್ನ ನಾವ್ ಈ ದಿನ ನಿರಂತರಾಗಿರ್ಬೇಕು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತಿನ ಒಂದು ಪಾಠನ ನೋಡುವಂತರಾಗಿರೋಣ. ಗೋಧಿ ಹಿಟ್ಟಿನಲ್ಲಿ ಕಲಸಿಟ್ಟ ಹುಳಿ. ಹುಳಿ ಹಿಟ್ಟಿನ ಸಾಮ್ಯವು ವಚನ 33. ಕ್ರೈಸ್ತ ಸಭೆಯು ಮುಂತಿಳಿಸಿದ್ದಂತೆ ತಪ್ಪಾದ ದೋಷವುಳ್ಳ ಸ್ಥಿತಿಗೆ ತಲುಪಿದ ಬಗೆಯನ್ನು ನಿದರ್ಶಿಸುತ್ತದೆ. ಹೇಗೆ ಒಬ್ಬ ಸ್ತ್ರೀಯು ರೊಟ್ಟಿಯನ್ನು ಸುಡಲು ಕಣಕದಿಂದ ಹಿಟ್ಟನ್ನು ತೆಗೆದು ಅದಕ್ಕೆ ಹುಳಿಯನ್ನು, ಅಂದರೆ ಈಸ್ಟ್ ಎಂಬುದನ್ನು ಕಲಸಿಡಲು ಅದರ ಪರಿಣಾಮವಾಗಿ ಆ ಹಿಟ್ಟೆಲ್ಲ ಹುಳಿಯಾಗುವುದೋ, ಹಾಗೆಯೇ ಕ್ರಿಸ್ತನ ಸಭೆಯು, ಇಡೀ ಕ್ರೈಸ್ತ ಮನೆತನದ ಸಲುವಾಗಿರುವ ಆಹಾರವೇ ಹುಳಿಯಂತೆ ಕಲುಷಿತವಾಗಿ ಕೆಟ್ಟು ಹೋಗುವುದು. ಹೆಚ್ಚು ಕಡಿಮೆ ಎಲ್ಲಾ ಭಾಗವು ತಪ್ಪಾದ ಬೋಧನೆಯೆಂಬ ಹುಳಿಯಿಂದ ಕಲುಷಿತಗೊಂಡು ಇಡೀ ಆಹಾರವನ್ನೆಲ್ಲ ಅದು ವ್ಯಾಪಿಸಿಕೊಳ್ಳುವುದು. ಹೀಗೆ ಈ ದಿನದಲ್ಲಿ ಯೇಸುವಿನ ಹಾಗೂ ಆತನ ಅಪೊಸ್ತಲರು ಮನಸ್ಸಿಗೆ ನಾಟುವಂತೆ ಒತ್ತಿ ಹೇಳಿದ ಬೋಧನೆಗಳು ಹೆಚ್ಚು ಕಡಿಮೆ ಡಾರ್ಕ್ ಏಜಸ್ ಎಂಬ ಜ್ಞಾನಾಂಧಕಾರ ಕಾಲದಲ್ಲಿನ ತಪ್ಪುಗಳಿಂದ ತಿರುಚಲ್ಪಟ್ಟು ಅಥವಾ ವಕ್ರವಾಗಿ ಮಾಡಲಾಗಿರುವುದು ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪರಲೋಕದ ರಾಜ್ಯದಲ್ಲಿರುವಂತ ಒಂದು ಚಿತ್ರಣದಲ್ಲಿ ಗೋಧಿ ಹಿಟ್ಟಿನ ಒಂದು ಅಂಶನ ನಮ್ಗಿಲ್ಲಿ ತಿಳಿಸ್ತಾ ಇದ್ದಾರೆ. ಈ ಒಂದು ಸಾಮ್ಯನ ಯೇಸು ಕ್ರಿಸ್ತರು ಶಿಷ್ಯಂದ್ರ ಮುಂದೆ ಹಂಚ್ಕೊಂಡಿದ್ರು. ಏನು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಒಂದು ಸ್ತ್ರೀ ಇರ್ತಾರೆ, ಅವರು ಗೋಧಿ ಹಿಟ್ಟನ್ನ ಅವರು ಕಲಸ್ಬೇಕಾದ್ರೆ ಅದು ಒಂದು 3 ಭಾಗವಾಗಿ ವಿಂಗಡಿಸ್ಬೇಕಾಗಿರುತ್ತೋ. ಆಗ ಈಸ್ಟ್ ಅಂದ್ರೆ ಹುಳಿನ ಸೇರಿಸಿ ಆ ಒಂದು ಗೋಧಿ ಹಿಟ್ಟೆಲ್ಲನೂ ಕೂಡ ಕೆಟ್ಟು ಅದು ಏನು ಉಪಯೋಗಕ್ಕಾಗದಿರೋ ರೀತಿ, ರೊಟ್ಟಿ ಮಾಡ್ಕೊಳಕ್ ಆಗದಿರೋ ರೀತಿ ಆಗಿರುವಂತ ಒಂದು ಸಾಮ್ಯ ರೀ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದರಲ್ಲಿ ನಮ್ಗೆ ಅಂಶಗಳೇನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಹುಳಿ ಹಿಟ್ಟು ಅಂದ್ರೆ ಏನು ಪ್ರಿಯ ಸಹೋದರ ಮತ್ತು ಸಹೋದರ, ಅದು ಸುಳ್ಳು ಸಭೆಗೆ ಹೋಲಿಕೆಯಾಗಿದೆ. ಗೋಧಿ ಅಂದ್ರೆ ಏನು ಪ್ರಿಯರೇ, ಅದು ಸತ್ಯವಾದಂತ ಸಭೆಗೆ, ನಿಜ ಸಭೆಗೆ ಹೋಲಿಕೆ ಆಗಿರುತ್ತೆ. ಚಿಕ್ಕ ಹಿಂಡಿಗೆ ಹೋಲಿಕೆ ಅಂತಾನೂ ಕೂಡ ನಾವು ಹೇಳ್ಬೋದು.
ಈಸ್ಟ್ ಅಂತ ನಾವು ನೋಡ್ಬೇಕು. ಹುಳಿ ಅಂದ್ರೆ ಸುಳ್ಳು ಬೋಧನೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಸುಳ್ಳು ಬೋಧನೆ ಯಾವಾಗ ಬರಕ್ ಸಾಧ್ಯ ಆಯ್ತು ಅಂದ್ರೆ ಯೇಸು ಕ್ರಿಸ್ತರು ಇದ್ದಾಗಲ್ಲ, ಅಪೊಸ್ತಲರಿದ್ದಾಗಲಲ್ಲ ಪ್ರಿಯರೇ. ಅವರು ಇಬ್ರು ಕೂಡ ಈ ಒಂದು ಲೋಕನ ತ್ಯಜಿಸಿ ಪರಲೋಕ ರಾಜ್ಯಕ್ಕೆ ಒಂದು ಸಮೀಪ ಒಂದಾದ ನಂತರ, ಅಂದ್ರೆ ಡಾರ್ಕ್ ಏಜಸ್ ಶಿಷ್ಯಂದಿರು ಹೊರಟ ನಂತರಾನೇ, ಅಂದ್ರೆ ಅವರ ಒಂದು ಮರಣ ಹೊಂದ ನಂತರಾನೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸತ್ಯವೇದ ಯಾರಿಗೂ ಕೂಡ ಗೋಚರವಾಗದಿರುವಂತ ಒಂದು ಸನ್ನಿವೇಶದಲ್ಲಿ, ಆ ಒಂದು ಕಾಲದಲ್ಲಿ ಸುಮಾರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಸಾವಿರಾರು ವರ್ಷಗಳ ಕಾಲ ಏನಾಯ್ತು ಅಂತಂದ್ರೆ ಆ ಒಂದು ಹುಳಿ ಸುಳ್ಳು ಬೋಧನೆ, ಆ ರೋಮನ್ ಕ್ಯಾಥಲಿಕ್ ಅವರು ಏನ್ ಮಾಡಿದ್ರು ಅಂತ ನಾವು ನೋಡ್ಬೇಕಾದ್ರೆ, ಕ್ಯಾಥಲಿಕ್ ಅಂತ ಇದ್ದಿದ್ದ ಒಂದು ಪಂಗಡ ರೋಮನ ಸಂಗಡ ಸೇರಿ ರೋಮನ್ ಕ್ಯಾಥಲಿಕ್ ಆಗಿ ರೋಮ್ನಲ್ಲಿರುವಂತ ಎಲ್ಲಾ ಒಂದು ಆಚಾರಿ ವಿಚಾರಿ ಪದ್ಧತಿಗಳನ್ನೆಲ್ಲ ಒಳಗಾಗಿ ಕಲ್ಮಶವಾಗಿ ಸತ್ಯನೇ ಇಲ್ದೇ ಇರುವಂತ ಆ ಒಂದು ಕಾಲಘಟ್ಟದಿಂದ ಸುಮಾರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಯೇಸು ಕ್ರಿಸ್ತರ ಒಂದು ಎರಡನೇ ಬರುವಿಕೆ ಒಂದು ಕಾಲಘಟ್ಟವರೆಗೂನು ಕೂಡ ಏನಾಗಿದೆ ಅಂತಂದ್ರೆ ತುಂಬಾ ದೊಡ್ಡದಾಗಿ ಡಾರ್ಕ್ ಏಜಸ್ ಬೆಳೆದು ನಿಂತಿದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ಏನಾದ್ರು ನಡೀತಾ ಅಂತಂದ್ರೆ ಮಾರ್ಟಿನ್ ಲೂಥರ್ ಅವರು ಬಂದ್ರು. ಅವರ ಒಂದು ಕಾಲದಲ್ಲಿ ಸಾಧ್ಯವಾದಷ್ಟು ತೆಗೆದ್ರು. ಅದ್ರ ಮುಖಾಂತರ ಏನಾಯ್ತು ಅಂತಂದ್ರೆ ಪ್ರೊಟೆಸ್ಟೆಂಟ್ ಅಂತ ಎಲ್ಲ ಬಂತು. ಅದೇ ತರ ಇನ್ನು ಸಾವಿರಾರು ಡಿನಾಮಿಗಳೆಲ್ಲ ಬಂತು ಪ್ರಿಯರೇ. ಅಂದ್ರೆ ಹೆಂಗೆ ಹುಳಿ ಆ ಒಂದು ಗೋಧಿ ಒಳಗಡೆ ಸೇರ್ ತಕ್ಷಣನೇ ಕಣಕಣದಲ್ಲೂ ಹುಳಿ ಸೇರಿ ಹೇಗೆ ಗೋಧಿ ಹಾಳಾಗುತ್ತೋ ಅದೇ ತರಾನೇ ಪ್ರತಿಯೊಂದು ಕ್ರೈಸ್ತ ಒಂದು ಪಂಗಡಗಳು ಕೂಡ ಹಾಳಾಗ್ತಾ ಹೋಗ್ತು ಪ್ರಿಯರೇ. ಮುಂದೊಂದು ದಿನ ಏನಾಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಆ ಒಂದು ಪೊಲೀಸ್ ಸ್ಟಾಪ್ ಅನ್ನೋದು ಇದೆ. ಅದೇ ನಾವು ನೋಡುವಂತವ್ರಾಗಿರೋಣ. ಮುಂದೆ ನೆಕ್ಸ್ಟ್ ಪ್ಯಾರಾದಲ್ಲಿ ನಮ್ಗೆ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡಿ. ಹೊಲದಲ್ಲಿ ಅಡಗಿಸಿಟ್ಟ ದ್ರವ್ಯ. ಕ್ರಿಸ್ತನೊಂದಿಗೆ ಆತನ 1000 ವರ್ಷದ ಆಳ್ವಿಕೆಯ ರಾಜ್ಯದಲ್ಲಿ ಬಾಧ್ಯತೆಯನ್ನು ಪಡೆಯುವ ಬಯಕೆಯು ಹೊಲದಲ್ಲಿ ಹೂಳಿಟ್ಟ ದ್ರವ್ಯದ ಸಾಮ್ಯದಲ್ಲಿ ಚಿತ್ರಿತವಾಗಿದೆ. ಅದನ್ನು ಕಂಡುಕೊಂಡವನು ಅದರ ಬೆಲೆಯನ್ನು ಅರ್ಥ ಮಾಡಿಕೊಂಡು ತಾನೇ ಇಟ್ಟುಕೊಳ್ಳಲು ಬಯಸಿದವನಾಗಿ ಅದರ ಮೇಲೆ ಎಂಥ ವಿಶ್ವಾಸವಿಟ್ಟನೆಂದರೆ, ಅಮೂಲ್ಯವಾದ ಸಂಪತ್ತನ್ನು ಒಳಗೊಂಡಿರುವುದಾಗಿ ನಂಬಿದ್ದ ಆ ಹೊಲವನ್ನು ಕೊಂಡುಕೊಳ್ಳಲು ತನ್ನ ಇಡೀ ಸೊತ್ತನ್ನೆಲ್ಲ ಮಾರಿಬಿಟ್ಟನು. ಸುವಾರ್ಥ ಸಂದೇಶವನ್ನು ಯಾರು ಮೆಚ್ಚಿಕೊಳ್ಳುವರೋ ಅವರು ಮಾತ್ರ ಪ್ರಭಾವಭರಿತವಾದ ಅದರ ವಾಗ್ದಾನದ ಫಲಗಳನ್ನು ಪಡೆಯುವರು. ನಾವು ಈಗಿನ ಜೀವಿತದ ಮತ್ತು ಅದರ ಆನಂದ ಉನ್ನತಿಗಳನ್ನು ನಿರೀಕ್ಷೆ ಆಕಾಂಕ್ಷೆಗಳನ್ನು ಆಶಿಸುವುದಾದರೆ ಅದಕ್ಕಾಗಿಯೇ ಪರಿಶ್ರಮಿಸುತ್ತೇವೆ. ಆದರೆ ನಾವು ಬುದ್ಧಿಪೂರ್ವಕವಾಗಿ ಸುವಾರ್ತೆಯನ್ನು ಕೇಳಿ ಮತ್ತು ಈ ಕಾಲದಲ್ಲಿ ಸುವಾರ್ತೆಯು ಕ್ರಿಸ್ತನೊಡನೆ ಆತನ 1000 ವರ್ಷದ ಆಳ್ವಿಕೆಯ ರಾಜ್ಯದಲ್ಲಿ ಪಾಲನ್ನು ಹೊಂದಲು ನೀಡಿರುವ ವಾಗ್ದಾನವನ್ನು ವಿಶ್ವಾಸಪೂರಿತರಾಗಿ ನಂಬಿದವರಾದಲ್ಲಿ, ಆಗ ಬಿರುದನ್ನು ಪಡೆಯುವ ತ್ಯಾಗಮಯವಾದ ನಮ್ಮ ಉತ್ಸಾಹವು ಆ ವಿಶ್ವಾಸ ಮತ್ತು ಸಂಗತಿಗಳನ್ನು ಮನವರಿಕೆ ಮಾಡಿಕೊಂಡಿರುವುದಕ್ಕೆ ಅನುಗುಣವಾಗಿ ಇರುವುದು. ಪರಲೋಕ ರಾಜ್ಯದ ಸುವಾರ್ತೆಯನ್ನು ಯಾರು ನಂಬುವರೋ ಅವರು ತಮ್ಮ ನಂಬಿಕೆಯನ್ನು ಒಂದು ಪ್ರೇರಣೆಯನ್ನಾಗಿ, ಅಂದರೆ ಬಿರುದನ್ನು ಪಡೆಯಲು ನಿಜವಾಗಿಯೂ ಅಗತ್ಯವಾಗಿರುವ ಒಂದು ಪ್ರೇರಣೆಯನ್ನಾಗಿ ಕಂಡುಕೊಳ್ಳುವರು. ಯಾಕೆಂದರೆ ಅದು ನಮ್ಮ ಲೌಕಿಕ ಆಶೀರ್ವಾದಗಳನ್ನೆಲ್ಲ ಕಳಕೊಳ್ಳುವಂತೆ ಮಾಡುವುದು. ಅಲ್ಲದೆ ಆತನಿಗೆ ತಾನು ಬಿರುದನ್ನು ಪಡ್ಕೊಳ್ಳುವನೆಂಬ ನಂಬಿಕೆ ಇಲ್ಲದಿದ್ದಲ್ಲಿ ಆತನು ಖಂಡಿತವಾಗಿ ತನಗಿರುವುದೆಲ್ಲವನ್ನು ತ್ಯಜಿಸಲು ಮನಸ್ಸಿಲ್ಲದವನಾಗುವನು. ಆ ಹೊಲವು ದೇವರಿಗೆ ಸೇರಿರುವುದು. ಆತನೇ ಅದರಲ್ಲಿ ಆ ಸಂಪತ್ತನ್ನು ಅಡಗಿಸಿಟ್ಟಿರುವನು. ಯಾರು ಅದರ ಬೆಲೆಯನ್ನು ತೆರಲು ಇಚ್ಛಿಸುವರೋ ಅವರಿಗೆ ಅದನ್ನು ಮಾರುವುದಾಗಿ ಆತನು ಪ್ರಸ್ತಾಪಿಸಿರುವನು. ಕರ್ತನು ಮತ್ತು ತನ್ನೊಡನೆ ಪರಲೋಕದ ವೈಭವದಲ್ಲಿ ಪಾಲುಗಾರರಾಗಲು, ಅಂದರೆ 1000 ವರ್ಷದ ಆಳ್ವಿಕೆಯ ಕಾರ್ಯದಲ್ಲಿ ಭಾಗಿಗಳಾಗುವ ಸಲುವಾಗಿ ನಮ್ಮ ಲೌಕಿಕ ಆಸಕ್ತಿಗಳನ್ನು ತ್ಯಜಿಸಿ ತನ್ನೊಡನೆ ಸೇರಲು ನೀಡಿರುವ ಪ್ರಸ್ತಾವನೆಯನ್ನು ಅಂಗೀಕರಿಸುವರು, ಅದನ್ನು ಕೊಂಡುಕೊಳ್ಳುವರು. ಅವರಿಗೆ ಮನುಕುಲವನ್ನು ಆಶೀರ್ವದಿಸುವ ವಿಷಯದಲ್ಲಿ ಅಡಗಿರುವ ಶ್ರೇಷ್ಠ ದ್ರವ್ಯಗಳನ್ನು ಹೊರತೆಗೆಯಲು ಅವಕಾಶ ನೀಡುವನು. ಶ್ರೇಷ್ಠ ದ್ರವ್ಯವನ್ನು ಮರೆಯಾಗಿಡುವುದು ಅವಶ್ಯವಾಗಿರುವುದು. ನಮ್ಮ ಕರ್ತನು ಹೇಳಿರುವಂತೆ, ನಿಮ್ಮ ಮುತ್ತುಗಳನ್ನು ಹಂದಿಯ ಮುಂದೆ ಚೆಲ್ಲಬೇಡಿರಿ, ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಬುದ್ಧಿ ಇಲ್ಲದವರೆಂದು ಅವರು ನೆನೆಸುವರು.
ಅಲ್ಲದೆ ಅವರು ತೋರುವ ನಿರಾಶಾಭಾವವು ನಿಮಗೆ ಹಾನಿಯನ್ನುಂಟು ಮಾಡುವುದು. ನಿಮಗಿರುವ ನಂಬಿಕೆಯು ದೇವರಿಗೆ ಮಾತ್ರ ಗೋಚರವಾಗಿ ನಿನ್ನ ಮಟ್ಟಿಗೆ ಇರಲಿ. ಲೌಕಿಕ ಸಂಗತಿಗಳನ್ನು ತ್ಯಾಗವಾಗಿ ಆತನಿಗೆ ಅರ್ಪಿಸು ಮತ್ತು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ಆತನು ನಿನಗೆ ಬಹಿರಂಗವಾಗಿ ಪ್ರತಿಫಲವನ್ನು ಕೊಡುವನು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಫಸ್ಟ್ ಪ್ಯಾರಾದಲ್ಲಿ ನಾವು ನೋಡಿರೋ ಪ್ರಕಾರ ಗೋಧಿ ಹಿಟ್ಟಿನ ಒಂದು ಸಾಮ್ಯದ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾದಲ್ಲಿ ಪ್ರಿಯರೇ ಹೊಲದಲ್ಲಿ ಅಡಗಿರಿಸಿಟ್ಟ ದ್ರವ್ಯದ ಬಗ್ಗೆ ಒಂದು ಸಾಮ್ಯ. ಈ ಒಂದು ಸಾಮ್ಯ ಯೇಸು ಕ್ರಿಸ್ತರು ಮಾತನಾಡಿದ್ರು. ಯೇಸು ಕ್ರಿಸ್ತರು ಈ ಒಂದು ಸಾಮ್ಯದ ಒಂದು ಒಳ ರಹಸ್ಯನ ನಮ್ಗೆ ಗೋಚರಿಸ್ತಾ ಇದ್ದಾರೆ. ಪ್ರಿಯರೇ, ಯೇಸು ಕ್ರಿಸ್ತನೊಂದಿಗೆ ಆ ಒಂದು 1000 ವರ್ಷದ ಆಳ್ವಿಕೆಗೆ ಬಾಧ್ಯಸ್ಥರಾಗುವಂತ ಮಕ್ಕಳು ಆ ಒಂದು ಹೊಲ ಏನಾಗಿರುತ್ತೆ ಅಂತಂದ್ರೆ ದ್ರವ್ಯದ ರೀತಿಯಲ್ಲಿ ಅವ್ರಿಗೆ ಕಾಣಿಸತ್ತಂತೆ. ಏನದು ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಈ ಒಂದು ಹೊಲನೇ ಏನು ಅಂತ ನಾವು ನೋಡ್ಬೇಕಾದ್ರೆ ಅದೇ ಈ ಒಂದು ಲೋಕ. ಈ ಒಂದು ಲೋಕದಲ್ಲಿ ಸತ್ಯ ಅನ್ನೋದು ಏನಾಗಿದೆ ಅಂತಂದ್ರೆ ಹೂಣಲ್ಪಟ್ಟಿದೆ. ಈ ಒಂದು ಸತ್ಯನ ತಿಳ್ಕೊಂಡು ಅದಕ್ಕಾಗಿ ಈ ಒಂದು ಲೋಕನೇ ತ್ಯಜಿಸೋ ರೀತಿಯಲ್ಲಿ ಮಾರ್ಪಾಟಾಗುವಂತ ಒಂದು ವಿಶೇಷವಾದಂತ ಒಂದು ಸಾಮ್ಯನೇ ಇದು ಪ್ರಿಯರೇ. ನೋಡಿ, ಈ ಒಂದು ಸಾಮ್ಯ ನಾವು ಸುಮಾರು ಸರಿ ಕೇಳಿರ್ತೀವಿ. ಇದನ್ನ ನಾವು ಸುಮಾರು ಸರಿ ಮೆಲುಕು ಹಾಕಿರ್ತೀವಿ. ನೋಡಿ, ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಏನ್ ಮಾಡ್ತಾನೆ, ಹೊಲದಲ್ಲಿ ಕೆಲ್ಸಕ್ಕೆ ಅಂತ ಹೋಗಿರ್ತಾನೆ. ಆ ಒಂದು ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ದ್ರವ್ಯ ಇರೋದನ್ನ ನೋಡ್ಬಿಡ್ತಾನೆ. ನೋಡ್ ತಕ್ಷಣ ಅವ್ನ್ ಏನಾಗುತ್ತೆ ಅಂತಂದ್ರೆ ಬರೀ ಆ ದ್ರವ್ಯ ಎತ್ಕೊಂಡ್ ಹೋಗ್ಲಿಲ್ಲ, ಅವ್ನ್ ಇಡೀ ಬದುಕನ್ನೆಲ್ಲಾ ಮಾರಿ ಏನ್ ಮಾಡ್ಬಿಟ್ಟ ಅಂತಂದ್ರೆ ಆ ಹೊಲನೇ ತಗೋಬಿಟ್ರು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಸಾಮಿ. ಇಷ್ಟಕ್ಕೆ ಸ್ಟಾಪ್ ಆಗತ್ತೆ. ಬಟ್ ಇದು ಲಿಟ್ರರಿ ಆಗಿ ಯಾರಿಗೆ ಇದು ಸೀಮಿತ, ಯಾರಿಗೆ ಇದು ಹೋಲಿಕೆ ಅಂದ್ರೆ ಪ್ರಿಯರೇ, ಇದು ಯೇಸು ಕ್ರಿಸ್ತರಿಗೆ ಇದು ಹೋಲಿಕೆ ರೀ. ಯೇಸು ಕ್ರಿಸ್ತರಿಗೆ ಹೇಗ್ ಹೋಲಿಕೆ? ಯೇಸು ಕ್ರಿಸ್ತರಿಗೆ ಮಾತ್ರ ಹೋಲಿಕೆನಾ ಅಂತಂದ್ರೆ ಹೌದು, ಅವ್ರಿಗೂ ಹೋಲಿಕೆ, ಸಭೆಗೂ ಕೂಡ ಹೋಲಿಕೆ ಆಗಿದೆ. ಇದನ್ನ ನಾವು ಭಾಗ ಮಾಡ್ಕೊಂಡು ನೋಡೋಣ. ನೋಡಿ, ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ವ್ಯಕ್ತಿನೇ ಯೇಸು ಕ್ರಿಸ್ತ ಅಂತ ನಾವು ನೋಡೋಣ. ಈ ಹೊಲ ಅಂದ್ರೆ ಏನು? ಈ ಒಂದು ಲೋಕ. ಅಂದ್ರೆ ಲೋಕನ ಇಷ್ಟಪಟ್ರ ಇಲ್ಲ ರೀ, ಆ ಲೋಕದಲ್ಲಿ ಜೀವಿಸುವಂತ ಈ ಒಂದು ಮನುಷ್ಯರನ್ನ, ಇಡೀ ಮನುಷ್ಯ ಕುಲನ ಯೇಸು ಕ್ರಿಸ್ತರು ತುಂಬಾ ಇಷ್ಟಪಟ್ರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದ್ರಲ್ಲಿ ಇದ್ದಂಥದ್ದೇನು? ಆ ಒಂದು ಸತ್ಯ ಮಕ್ಕಳನ್ನ ಅವರು ತುಂಬಾ ತುಂಬಾ ಇನ್ನೂ ಇಷ್ಟಪಟ್ರು ಪ್ರಿಯ ಸಹೋದರ ಮತ್ತು ಸಹೋದರ. ಅದೇ ದ್ರವ್ಯ ರೀ. ಆ ಒಂದು ದ್ರವ್ಯನ ಏನ್ ಮಾಡ್ತಾ ಇದಾರೆ ಅಂದ್ರೆ ಯೇಸು ಕ್ರಿಸ್ತರು ಬರೀ ಆ ಒಂದು ದ್ರವ್ಯನ ಕಾಪಾಡೋದಕ್ಕೋಸ್ಕರ ಬರ್ಬೇಕಾಗಿತ್ತು. ಎತ್ಕೊಂಡು ಹೊಂಟೋಗ್ಬಿಟ್ಟಿದ್ರೆ ಆಗೋಗ್ಬಿಡ್ತಿತ್ತು. ಆದ್ರೆ ಇಲ್ಲ, ಅವ್ರೇನ್ ಮಾಡಿದ್ರು, ಅವ್ರನ್ನೂ ಕಾಪಾಡೋದಂದ್ರೆ ಇಡೀ ಲೋಕದಲ್ಲಿರುವಂತ ಎಲ್ಲಾ ಜನರುಗಳ್ನುವೆ. ಮತ್ತಾಯ 3ನೇ ಯೋಹಾನ 3ನೇ 16ನೇ ವಚನದಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟ ಆತನನ್ನು ನಂಬುವ ಒಬ್ಬನೂ ಕೂಡ ನಾಶವಾಗದೆ. ಅಂದ್ರೆ ಏನಂದ್ರೆ ತಂದೆಯ ದೇವರ ಮಗನಾಗಿರುವಂತ ಯೇಸು ಕ್ರಿಸ್ತರು ಇಡೀ ಲೋಕ ಜನರನ್ಗೆ ಎಲ್ಲಾರ್ಗು ಇನ್ನೊಂದು ಅವಕಾಶ ಕೊಟ್ಟು ಅವ್ರನ್ನ ಒಬ್ಬರನ್ನೂ ಕೂಡ ನಾಶ ಆಗ್ದೇನೆ ಎಲ್ರನ್ನೂ ಕೂಡ ಸಿದ್ಧಿಗೆ ತರದೇ ಯೇಸು ಕ್ರಿಸ್ತನ ಒಂದು ಉದ್ದೇಶ ಮತ್ತೆ ಆಲೋಚನೆ. ಆದ್ರೆ ಮನುಷ್ಯರದು ಬಿಡಿ, ಅವ್ರದ್ದು ಬೇರೆ ರೀತಿಯ ಒಂದು ಆಲೋಚನೆ ಆಗಿತ್ತು. ಆದ್ರಿಂದನೇ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿವರೆಗೂ ತಂದಿದ್ದಾರೆ. ಈಗ ಇದೇ ಸಭೆಗೂ ಹೇಗೆ ಹೋಲಿಕೆ ಅಂತ ನಾವು ನೋಡ್ಬೇಕಾದ್ರೆ, ಸಭೆಯಲ್ಲಿರುವಂತ ಚಿಕ್ಕ ಹಿಂಡಿನ ಮಕ್ಕಳಲ್ಲಿ ಆ ಒಂದು ದ್ರವ್ಯ ಅಂದ್ರೆ ಏನು? ಗುಣಲಕ್ಷಣಗಳು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಒಂದೊಂದು ಗುಣಲಕ್ಷಣಗಳು, ಒಂದೊಂದು ದ್ರವ್ಯ ಅಂದ್ರೆ ಒಂದೊಂದು ಮುತ್ತುಗಳ ತರ, ಒಂದೊಂದು ಕ್ಯಾರೆಕ್ಟರ್ಗಳು, ಒಂದೊಂದು ಡಿವೈನ್ ನೇಚರ್ ಗಳಿಗೆ ಹೋಲಿಸುವಂತ ಒಂದು ಗುಣಲಕ್ಷಣಗಳು. ಇದು ಆ ಒಂದು ಮಕ್ಕಳಲ್ಲಿ ಇರುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಆ ಒಂದು ಚಿಕ್ಕ ಹಿಂಡಿಗೆ ಹೋಗುವಂತ ಮಕ್ಕಳಲ್ಲಿ ಇಂಥ ಒಳ್ಳೊಳ್ಳೆ ಗುಣಲಕ್ಷಣಗಳು, ಇಂಥ ವಿಶೇಷವಾದಂತ ಒಂದು ವೈಭಿನ್ನವಾದಂತ ಒಂದು ಗುಣಗಳು ಅವರಲ್ಲಿ ಇದ್ದೇ ಇರುತ್ತಂತೆ. ಈ ಒಂದು ಗುಣನ ಹಂದಿ ಮುಂದೆ ಚೆಲ್ಲಬಾರ್ದು ಅನ್ಬಿಟ್ಟು ಯೇಸು ಕ್ರಿಸ್ತರು ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ಹಂದಿ ಅಂದ್ರೆ ಏನು? ಹೊಲಸಾದಂತ ಒಂದು ಪ್ರಾಣಿ. ಅಂದ್ರೆ ಯಾರು? ಈ ಒಂದು ಲೋಕದಲ್ಲಿ ತಪ್ಪಾದಂತ ಒಂದು ಬೋಧನೆ ಒಳಪಟ್ಟಂತ ಮಕ್ಕಳಿಗೂ ಕೂಡ ಹೋಲಿಸ್ಬೋದು. ಅವರು ಆ ಒಂದು ಹೋಲಿಕೆಯಿಂದ ಅವರು ಬರೋದಿಲ್ಲ. ಕೆಲವರು ಬರ್ಬೋದು, ದೇವ್ರ ಚಿತ್ತ ಇದ್ರೆ ಮಾತ್ರ. ಬಟ್ ಮುಂದೊಂದು ದಿನ ಏನಾಗತ್ತೆ ಅಂದ್ರೆ ಅವ್ರು ಬಂದೇ ಬರ್ತಾರೆ. ಅದ್ರದ್ದು ಬೇರೆ ಒಂದು ಟಾಪಿಕ್. ಈಗ ಆ ಒಂದು ದ್ರವ್ಯ ಅಂದ್ರೆ ಏನು? ಗುಣಲಕ್ಷಣಗಳನ್ನ ನಾವು ಹುಷಾರಾಗಿ ವೈಭಿನ್ನವಾದಂತ ರೀತಿಯಲ್ಲಿ ಬುದ್ಧಿರಹೀನವಾದಂತೆ ನಿರಾಶನೆ ಹೊಂದಂತೆನೆ ನಾವು ನಮ್ಮ ಒಂದು ಜೀವನ ಪೂರ್ತಿ ಆ ಒಂದು ಗುಣನ ನಾವು ಎಲ್ರಿಗೂ ಕೂಡ ತೋರ್ಸೋದಕ್ಕೆ ನಾವು ಇಚ್ಛಿಸ್ಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರ. ಈ ರೀತಿ ನಾವು ಮಾಡೋದ್ರಿಂದನೇ
ನಮಗೂ ಮತ್ತೆ ಯೇಸು ಕ್ರಿಸ್ತರಿಗೂ ಹೋಲಿಕೆಯಾಗಿ ಆ ಒಂದು ಸಭೆ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯ. ಮೊದಲಿಂಗನು ಮೊದಲಿಗಿತ್ತಿ ಸಂಗಡ ಹೇಗಿರ್ತಾರೋ ಅದೇ ರೀತಿ ಯೇಸು ಕ್ರಿಸ್ತರ ಸಂಗಡ ಆ ಒಂದು ಚಿಕ್ಕ ಹಿಂಡು ಇರೋದಕ್ಕೆ ಸಾಧ್ಯ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಲಿಖಿತ ಸಿಸ್ಟರ್ ರೀಡ್ ಮಾಡ್ತೀರಾ? ದಿವ್ಯಾ ಸಿಸ್ಟರ್? ಓಕೆ, ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ದಿವ್ಯಾ ಸಿಸ್ಟರ್ ಹೇಳಿ ಸಿಸ್ಟರ್. ರೀಡ್ ಮಾಡೋದು ಹಾ, ರೀಡ್ ಮಾಡ್ತೀರಾ? 123 ಪೇಜ್ ನಂಬರ್ ಸೆಕೆಂಡ್ ಪ್ಯಾರ. ಓಕೆ. ಬಹು ಬೆಲೆಯುಳ್ಳ ಮುತ್ತು. ಮುತ್ತುಗಳು ಈಗಿನ ಕಾಲಕ್ಕಿಂತಲೂ ಪ್ರಾಚೀನ ಕಾಲದಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗಿದ್ದವು. ಮುತ್ತುಗಳನ್ನು ಕೊಂಡವರು ಆ ಹರಳುಗಳನ್ನು ವ್ಯಾಪಾರ ಮಾಡಲು ಬಹು ಬೆಲೆ ಕಟ್ಟಲಾಗುವ ಮಾರುಕಟ್ಟೆಗೆ ಕೊಂಡೊಯ್ಯುತ್ತಿದ್ದರು. ಈ ಸಾಮ್ಯವು ತಾನು ನೋಡೇ ಇಲ್ಲದ ಬಹು ಅತ್ಯಮೂಲ್ಯವಾದ ಮುತ್ತನ್ನು ಕಂಡಿದ್ದ ಮುತ್ತಿನ ವ್ಯಾಪಾರಿಯನ್ನು ಪ್ರತಿನಿಧಿಸುತ್ತದೆ. ಬೆಲೆ ಕಟ್ಟಲಾಗದ ಆ ಮುತ್ತು ಎಷ್ಟು ಅಮೂಲ್ಯವೆಂದು ಎಣಿಸಿದ್ದನೆಂದರೆ, ಅವನು ಆ ಮುತ್ತಿನ ಒಡೆಯನಾಗುವುದಕ್ಕಾಗಿ ತನ್ನಲ್ಲಿರುವ ಇತರ ಮುತ್ತುಗಳೆಲ್ಲವನ್ನು ಮತ್ತು ತನ್ನ ಆಸ್ತಿ ಎಲ್ಲವನ್ನೂ ಮಾರಿ ಬಿಡಲು ಹರ್ಷಗೊಂಡಿದ್ದನು. ಕ್ರಿಸ್ತನೊಡನೆ ಆತನ ರಾಜ್ಯದಲ್ಲಿ ಪಾಲನ್ನು ಹೊಂದಲು ಸುವಾರ್ತೆಯ ಮೂಲಕ ನೀಡಲಾದ ಪ್ರಸ್ತಾವನೆಯು ಭೂಲೋಕ ಸಂಬಂಧವಾದ ಇತರ ಎಲ್ಲ ಪ್ರಸ್ತಾವನೆಗಳಿಗಿಂತಲೂ ಅತಿ ಉತ್ಕೃಷ್ಟವಾದುದೆಂದು ಈ ಸಾಮ್ಯವು ಪ್ರತಿಪಾದಿಸುವುದು. ಲೋಕವು ನೀಡುವ ಗೌರವ, ಹೆಸರು, ಕೀರ್ತಿ, ಆಸ್ತಿ, ಅಂತಸ್ತುಗಳು ನಿಜವಾಗಿಯೂ ಅಪೇಕ್ಷಿಸತಕ್ಕವುಗಳೇ. ಸತ್ಯವೇದವು ಹೇಳಿರುವಂತೆ ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ಆದರೆ ನಮ್ಮ ಕಣ್ಣುಗಳು ಬಹು ಅಮೂಲ್ಯವಾದ ಮುತ್ತನ್ನು ಕಂಡಾಗ, ಅಂದರೆ ನಮ್ಮ ಕರ್ತನೊಡನೆ ಆತನ ಪರಲೋಕದ ಪ್ರಭಾವ ವೈಭವಗಳಲ್ಲಿ ಸಹಭಾಗ್ಯರಾಗುವ ಹಾಗೂ ಆತನು ಭೂಲೋಕದ ಸಮಸ್ತ ಕುಲಗಳನ್ನು ಆಶೀರ್ವದಿಸುವ ಕಾರ್ಯದಲ್ಲಿ ಆತನೊಡನೆ ಜೊತೆಗೂಡುವ ಪ್ರಸ್ತಾವನೆಯನ್ನು ಅರಿತಾಗ, ನಮಗೆ ಇದು ಒಂದು ಬೆಲೆ ಕಟ್ಟಲಾಗದಂತ ಮತ್ತು ಈ ಲೋಕದ ಘನತೆ, ಗೌರವ ಮತ್ತು ಉಲ್ಲಾಸಗಳೆಲ್ಲವುಗಳಿಗಿಂತಲೂ ಇದು ಬಹು ಉತ್ಕೃಷ್ಟವಾದ ಸಂಗತಿ ಎಂಬುದು ಗ್ರಹಿಕೆಗೆ ಬರುವುದು. ಈ ಮುತ್ತನ್ನು ಕೊಂಡುಕೊಳ್ಳಲು ಅರ್ಹರಾದವರು ತಮಗಿರುವ ಭೂಲೋಕದ ಸಂಗತಿಗಳೆಲ್ಲವನ್ನು ಮತ್ತು ತಮ್ಮ ಒಳ್ಳೆಯ ಹೆಸರನ್ನು ಇದಕ್ಕಾಗಿ ವಿನಿಮಯ ಮಾಡಿಕೊಳ್ಳಲು ಸಂತೋಷವುಳ್ಳವರಾಗಿರುವರು. ಮತ್ತು ನಮ್ಮ ಕರ್ತನು ಮುನ್ನೆಚ್ಚರಿಕೆಯಾಗಿ ಹೇಳಿರುವಂತೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ಹಿಂಸೆಪಡಿಸಿ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಸಂತೋಷಪಡಿರಿ, ಉಲ್ಲಾಸಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆಪಡಿಸಿದರಲ್ಲ. ಮತ್ತಾಯ 5ನೇ ಅಧ್ಯಾಯ ವಚನ 12-13. ಯಾವನು ಆ ರಾಜ್ಯವನ್ನು ಹೊಂದಲು ಇಂಥ ಬೆಲೆಯನ್ನು ತೆರಲಾರನೋ ಅವನು ಆ ರಾಜ್ಯಕ್ಕೆ ಯೋಗ್ಯನಲ್ಲ. ಅಪೊಸ್ತಲನು ಹೇಳಿರುವುದು, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 22ನೇ ವಚನ. ಕೇವಲ ಯಾರು ನೀತಿಯ ನಿಮಿತ್ತವಾದ ಇಂಥ ಬಾಧೆ ಕಷ್ಟಗಳನ್ನು, ಅಂದರೆ ಪರಲೋಕ ಬಾಧ್ಯತೆಯ ಸಂಬಂಧವಾದ ಕರೆಗೆ ವಿಧೇಯರಾಗಿ ಸತ್ಯಕ್ಕೋಸ್ಕರವಾಗಿ ಬಾಧೆ ಕಷ್ಟಗಳನ್ನು ಮನಪೂರ್ವಕವಾಗಿ ಸಹಿಸಿಕೊಳ್ಳುವರೋ ಅವರೇ ಜಯಶಾಲಿಗಳು. ಮತ್ತು ಕೇವಲ ಜಯಶಾಲಿಗಳಿಗೆ ನಮ್ಮ ಕರ್ತನು ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನೀಡಿರುವುದು. ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಪ್ರಕಟಣೆ 3ನೇ ಅಧ್ಯಾಯ 21ನೇ ವಚನ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ನಾವೆಲ್ಲ ಮುತ್ತು, ವೈಡೂರ್ಯ, ರತ್ನಗಳನ್ನ ನಾವು ನೋಡಿಲ್ಲ. ನಮ್ಗೀಗೆಲ್ಲ ಏನ್ ಗೊತ್ತು? ಸಿಲ್ವರ್, ಗೋಲ್ಡ್, ಆಮೇಲಿಂದ ಬೆಳ್ಳಿ ಮತ್ತೆ ಚಿನ್ನನ ನಾವು ನೋಡಿದೀವಿ ಪ್ರಿಯರೇ. ತಾಮ್ರನು ಕೂಡ ನಾವು ನೋಡಿದ್ದೀವಿ.
ಆದ್ರೆ ಒಂದು ಕಾಲದಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರರ ಮುತ್ತುಗೆ ಎಷ್ಟು ಬೆಲೆ ಇತ್ತು ಅಂತಂದ್ರೆ, ಎಕ್ಸ್ಕ್ಯೂಸ್ ಮಿ, ಕ್ಷಮಿಸಿ. ಒಂದು ಕಾಲದಲ್ಲಿ ಮುತ್ತಿಗೆ ಎಷ್ಟು ಬೆಲೆ ಇತ್ತು ಅಂತ ನಾವು ನೋಡ್ಬೇಕಾದ್ರೆ ತುಂಬಾ ಬೆಲೆ ಇತ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ಮುತ್ತು ಎಲ್ಲಿ ಸಿಗುತ್ತೆ ಪ್ರಿಯರೇ? ಇದು ಸಮುದ್ರದ ಒಂದು ಆಳದಲ್ಲಿ ಒಂದು ಕಪ್ಪೆ ಚಿಪ್ಪಲ್ ಸಿಗುವಂತ ಒಂದು ಮುತ್ತು ರೀ. ಚಿನ್ನ ಇದು ಆಮೇಲಿಂದ ನಾವು ನೋಡ್ಬೇಕಾದ್ರೆ ವಜ್ರ ವೈಡೂರ್ಯಗಳೆಲ್ಲ ಎಲ್ಲಿ ಸಿಗಬಹುದು ಅಂತ ನಾವು ನೋಡ್ಬೇಕಾದ್ರೆ ಅದು ಬಂದು ಗಣಿಗಾರಿಕೆ ಮಾಡಿದಾಗ ಸಿಗ್ಬಹುದು. ಈಗ ನಮ್ಗೆ ಪಾಠಕ್ಕೆ ನಾವು ಬಂದ್ಬಿಡೋಣ. ಈಗ ನಾವು ಈ ಒಂದು ಮುತ್ತು ಸಿಗೋದು ಹೇಗೆ ಅನ್ನೋದನ್ನ ಇಲ್ಲಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಪ್ರಿಯರೇ. ಈ ಒಂದು ಸಮುದ್ರದ ಆಳದೊಳಗಡೆ ಹೋಗಿ ಆ ಒಂದು ಕಪ್ಪೆ ಚಿಪ್ಪನ ಒಳಗಡೆ ಆ ಒಂದು ಮುತ್ತಿರತ್ತೆ. ಆ ಒಂದು ಮುತ್ತಿಗೆ ಸಣ್ಣ ಸಣ್ಣ ಮುತ್ತಿಗೆ ಬೆಲೆ ಇರಲ್ಲ, ದಪ್ಪ ಸೈಜ್ ಮುತ್ತು. ಅದರ ಒಂದು ಒಂದು ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅದರಲ್ಲಿ ಇರುವಂತ ಆ ಒಂದು ಶೈನ್ನೆಸ್ ಮತ್ತೆ ಅದರದ ಒಂದು ಮಾಸ್ ಅಂದ್ರೆ ಏನು ಥಿಕ್ನೆಸ್, ಅದರ ಒಂದು ಡೆನ್ಸಿಟಿ ನೋಡ್ಬಿಟ್ಟು ಏನ್ ಮಾಡ್ತಿದ್ರು ಅಂತಂದ್ರೆ ಅದನ್ನ ವ್ಯಾಲ್ಯೂನ ಹೇಳ್ತಾರೆ. ಈಗ ನಾವು ಕೂಡ ಒಂದು ಸಾರಿ ಏನೋ ನೋಡಿದ್ವಿ, ಅದು ಹೇಗಿತ್ತು ಅಂತ ನಾವು ನೋಡ್ಬೇಕು. ತುಂಬಾ ಒಂದು ಒಳ್ಳೆ ಸ್ಟೋನ್ ಪಾಲಿಶ್ ಹಾಕಿರೋ ಸ್ಟೋನ್ಸ್ ಹೆಂಗಿರುತ್ತೋ ಆ ರೀತಿ ತುಂಬಾ ಪಣ ಪಣ ಅಂತ ಮಿಣುಗುತ್ತೆ. ಅದರದ್ದು ಹೆಚ್ಚು ಕಮ್ಮಿ ಸೈಜ್ ನಾವು ನೋಡ್ಬೇಕಾದ್ರೆ 1 ಇಂಚು 2 ಇಂಚ್ ಮೇಲೆ ದಪ್ಪ ಇರುತ್ತೆ ಪ್ರಿಯರೇ. ಅದ್ರಲ್ಲಿ ಒಂದು ಜ್ಯುವೆಲರೀಸ್ನೆಲ್ಲ ಮಾಡ್ಕೊಂತಾರೆ ಈಗಿನ ಕಾಲದಲ್ಲಿ. ಬಟ್ ಆಗಿನ ಕಾಲದಲ್ಲಿ ಕೂಡ ಇದನ್ನ ಸ್ಟೋರ್ ಮಾಡಿ ಮಡಗ್ತಿದ್ರು. ಅದೇ ತರಾನೇ ಇದನ್ನ ನಮ್ಮ ಒಂದು ಪಾಠಕ್ಕೆ ನಾವು ಹೋಲಿಸೋದನ್ನು ನಾವು ನೋಡ್ಬೇಕಾದ್ರೆ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಪಾಲ್ದಾರರಾಗುವಂತ ಸಭೆಗೆ, ಆ ಒಂದು ಮೊದಲ ಗಿತ್ತಿಗೆ, ಆ ಒಂದು ಸುವಾರ್ತೆಯ ಮೂಲಕ ಅವರು ದೇವರ ಒಂದು ರಾಜ್ಯಕ್ಕೆ ಬೇಕಾಗಿರುವಂತ ಗುಣಲಕ್ಷಣಗಳನ್ನ ಹೊಂದ್ಕೊಂಡು ಸತ್ಯಕ್ಕಾಗಿ ನಿಂತಿರುವಂತ ಮಕ್ಕಳನ್ನ ದೇವರು ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದಾರೆ? ಮುತ್ತಿಗೆ ಹೋಲಿಕೆ ಮಾಡ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಯೇಸು ಕ್ರಿಸ್ತರು ಕೂಡ ಆ ಒಂದು ಮಕ್ಕಳನ್ನ ಮುತ್ತಿನ ಮಕ್ಕಳು, ಮುತ್ತಿನ ಒಂದು ಗುಣ ಹೊಂದಿರುವಂತ ಮಕ್ಕಳು ಅಂತ ಅನ್ಬಿಟ್ಟು ಬಿಂಬಿಸ್ತಾ ಇದಾರೆ ಪ್ರಿಯರೇ. ಅವ್ರಿಗೆ ಇನ್ನೊಂದ್ ಏನ್ ಹೆಸರು ಕೊಡ್ತಾ ಇದಾರೆ ಅಂತಂದ್ರೆ ಬಹು ಅಮೂಲ್ಯವಾದ ಮುತ್ತುಗಳು ನೀವು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ. ನೋಡಿ, ಇಡೀ ಒಂದು ಪ್ರಪಂಚದಲ್ಲಿ ಎಷ್ಟೋ ಕೋಟ್ಯಾನುಕೋಟಿ ಬಿಲಿಯನ್ ಆಫ್ ಜನ ಹುಟ್ಟಿ ಸತ್ಯ ಎಲ್ಲ ಆಗಿದ್ದಾರೆ. ಈ ಎಲ್ಲಾ ಜನರಲ್ಲೂ ಕೂಡ ಆ ಒಂದು ಚಿಕ್ಕ ಹಿಂಡಿಗೆ ಎಂತ ಒಂದು ಹೆಸರು ಅಂತಂದ್ರೆ ಬಹು ಅಮೂಲ್ಯವಾದಂತ ಮುತ್ತು ಅನ್ನೋ ಒಂದು ಹೆಸರು ಪ್ರಿಯರೇ. ಅಂತ ಮಕ್ಕಳನ್ನ ಈ ಒಂದು ಲೋಕದಲ್ಲಿ ಎಲ್ರು ಕೂಡ ಅಕ್ಸೆಪ್ಟ್ ಮಾಡ್ಕೊಬಿಡ್ತಾರ, ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಾರ ಅಂದ್ರೆ ಇಲ್ಲ ರೀ. ಅವ್ರಿಗೆ ತುಂಬಾ ಅವಮಾನ ಇರುತ್ತೆ, ತುಂಬಾ ಕಷ್ಟ ಸಂಕಟಗಳೆಲ್ಲ ಇರುತ್ತೆ. ವಾಕ್ಯನ ಹೇಳಿದ್ಯಲ್ಲ, ನನ್ನ ನಿಮಿತ್ತವಾಗಿ ಜನರು ನಿಮ್ಮ ಮೇಲೆ ಹಿಂಸೆ ಪಡಿಸ್ತಾರೆ, ಕೆಟ್ಟ ಮಾತುಗಳಿಂದ ನಿಮ್ಮನ್ನ ಸುಳ್ಳಾಗಿ ಬಿಂಬಿಸ್ತಾರೆ, ಆದ್ರೆ ನೀವು ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಪರಲೋಕ ರಾಜ್ಯದಲ್ಲಿ ನಿಮ್ಗೆ ತುಂಬಾ ಫಲ ಸಿಗುವುದು ಅನ್ಬಿಟ್ಟು ಹೇಳ್ತಿದ್ದಾರೆ. ಅಂದ್ರೆ ಇಷ್ಟೆಲ್ಲ ಕಷ್ಟ ಸಂಕಟಗಳನ್ನೆಲ್ಲ ಅನುಭವಿಸಿ ಆ ಒಂದು ಮುತ್ತುಗಳು ಜಯಿಸಿದ್ರು ಅಂತಂದ್ರೆ ಅವ್ರು ಹೋಗೋದೇ ಎಲ್ಲಿ ಅಂದ್ರೆ ಪರಲೋಕದ ಒಂದು ರಾಜ್ಯದಲ್ಲಿ ರೀ. ಅವ್ರಿಗೆ ತುಂಬಾ ವಿಶೇಷವಾದಂತ ರೀತಿಯಲ್ಲಿ, ತುಂಬಾ ಒಂದು ವಿಶೇಷವಾದಂತ ರೀತಿಯಲ್ಲಿ ತಂದೆ ದೇವರು ಮತ್ತೆ ಯೇಸು ಕ್ರಿಸ್ತರು ನೋಡ್ತಾರಂತೆ. ಒಂದು ವಾಕ್ಯಗಳನ್ನ ನೋಡ್ಬಿಡೋಣ. ನೋಡಿ, ವಾಕ್ಯದಲ್ಲೂ ಕೂಡ ಒಂದು ಕ್ಲೂಸ್ ಗಳನ್ನ ಕೊಡ್ತಾರೆ. ಮತ್ತಾಯ 5ನೇ ಅಧ್ಯಾಯ 12ನೇ ವಚನ ಓದಿ. ದಯವಿಟ್ಟು ಬೈಬಲ್ನ ತೆಗೆದು ಓದ್ಬೇಕಾಗಿ ಕೇಳ್ಕೊಳ್ತೇನೆ, ಯಾರು ಫೋನಲ್ಲಿ ಓದ್ಬಿಡಿ. ಮತ್ತಾಯ 5ನೇ ಅಧ್ಯಾಯ 12ನೇ ವಚನ. ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆಪಡಿಸಿದರಲ್ಲ. ಮತ್ತೆ 5ನೇ ಅಧ್ಯಾಯ 12ನೇ ವಚನ ಮಾತ್ರ. ಹೌದು ಬ್ರದರ್, ಅದನ್ನೇ ಓದಿದ್ದು. ಇನ್ನೊಂದ್ಸರಿ ಓದಿ. ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಓಕೆ. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಥ್ಯಾಂಕ್ ಯು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆಪಡಿಸಿದರಲ್ಲ. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು ಮುತ್ತುಗಳಿಗೆ, ಆ ಒಂದು ಸಭೆಗೆ ಹೋಗುವಂತ ಮಕ್ಕಳಿಗೆ, ಆ ಒಂದು ಚಿಕ್ಕ ಹಿಂಡಿಗೆ ಮೀಸಲಾಗಿರುವಂತ ಮಕ್ಕಳುಗಳಿಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಂತೋಷದಿಂದ ಸಂಭ್ರಮದಿಂದ
ಈ ಒಂದು ಲೋಕನ ತ್ಯಜಿಸಿ ಹೋಗ್ಬೇಕಂತೆ. ಏನಕ್ಕಂದ್ರೆ ಪ್ರವಾದಿಗಳಿಗೂ ಕೂಡ ಈಗೇನೆ ಅವರು ಕಷ್ಟ ಸಂಕಟಗಳನ್ನೆಲ್ಲ ಅನುಭವಿಸಿ ಅವರು ಆ ಒಂದು ವಿಶೇಷವಾದಂತ ಒಂದು ಆ ಒಂದು ಅಧಿಕಾರನ ಹೊಂದ್ಕೊಂಡಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದಕ್ಕಿಂತ ಉನ್ನತವಾದಂತ ಒಂದು ಅಧಿಕಾರನ ನಮಗೆ ನಿಮಗೆ ಕರೆಯಲ್ಪಟ್ಟಿದ್ದಾರೆ. ಆದ್ರಿಂದ ನಾವು ಕೂಡ ಈ ಒಂದು ಆ ಒಂದು ರಾಜ್ಯಕ್ಕೆ ಪಾಲ್ದಾರರಾಗ್ಬೇಕು ಅಂತಂದ್ರೆ ನಮ್ಮಲ್ಲೂ ಕೂಡ ಒಂದು ಶ್ರಮ ಅನ್ನೋದಿರ್ಲೇಬೇಕು. ನೋಡಿ, ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಚನ ಓದಿ. ಆ ಊರಿನಲ್ಲಿ ಅವರು ಸುವಾರ್ತೆಯನ್ನು ಸಾರಿ ಅನೇಕರನ್ನು ಶಿಷ್ಯರಾಗಿ ಮಾಡಿದ ಮೇಲೆ ಹಿಂತಿರುಗಿ ಅದೇನಾ ಬ್ರದರ್? 22ನೇ ವಚನ ಕರೆಕ್ಟ್. 22ನೇ ವಚನ. 14ನೇ ವಚನ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತುಗಳನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ನಮ್ಗೆಲ್ಲರಿಗೂ ಯೇಸು ಕ್ರಿಸ್ತ ಹೇಳ್ತಾರ ಒಂದು ವಿಶೇಷವಾದಂತ ಒಂದು ಕಿವಿ ಮಾತು, ಟಿಪ್ಸ್ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಾವು ಬಹು ಸಂಕಟಗಳನ್ನ ಪಟ್ಟೇನೆ ದೇವ್ರ ರಾಜ್ಯಕ್ಕೆ ಸೇರ್ಬೇಕು ರೀ. ಸುಲಭವಾಗಿ ನಮಗ್ ಸಿಗಲ್ಲ. ನಾವು ಮಾಡುವಂತ ಕೆಲಸದಲ್ಲಿ ಮತ್ತೆ ಮನೆಯಲ್ಲಿ ಒಂದು ಶಾಂತಿ ಸಮಾಧಾನ ಸಭೆಯಲ್ಲಿ ಎಲ್ಲಾ ರೀತಿಯಲ್ಲಿ ಇದ್ಬಿಡ್ತು ಅಂತಂದ್ರೆ ನಾವು ಖಂಡಿತವಾಗಲು ನಾವು ಆ ಒಂದು ದಾರಿಲಿ ಇದೀವಿ ಅಂತ ಅಲ್ಲ ರೀ. ನಮ್ಗೆ ಎಲ್ಲಾ ರೀತಿಯ ಒಂದು ಶೋಧನೆಗಳು, ದೇವರ ಒಂದು ವಾಕ್ಯದ ಮೇರೆಗಿರುವಂತ ಒಂದು ವಿಶೇಷವಾದಂತ ಯಾತನೆಗಳನ್ನ ಇವೆಲ್ಲ ಅನುಭವಿಸಿ ಅದರಲ್ಲಿ ಅಪೊಸ್ತಲರುಗಳೆಲ್ಲ ಎಷ್ಟೆಲ್ಲ ಕಷ್ಟ ಅನುಭವಿಸಿ ಅವ್ರು ಹೇಗ್ ಹೋದ್ರು ಆ ರೀತಿ ಮಾರ್ಗನೇ ನಮಗೂ ನಿಮ್ಗೂ ಕೂಡ ಇರೋದ್ರಿ. ಈ ಒಂದು ಮಾರ್ಗದಲ್ಲಿ ನಡೆಯುವಂತ ಮಕ್ಕಳಿಗೆ ಒಂದು ಒಳ್ಳೆಯ ಬಹುಮಾನ ಏನು ಅಂತ ನಾವು ನೋಡ್ಬೇಕಾದ್ರೆ ಅಮೂಲ್ಯ ಮುತ್ತುಗಳಾಗುವಂತ ಒಂದು ಅವಕಾಶ. ಆ ಒಂದು ಅವಕಾಶಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಪಡುವಂತವ್ರಾಗಿರೋಣ. ನೋಡ್ಬೇಕಾದ್ರೆ ಒಂದು ವಾಕ್ಯ ಹೇಳ್ತಾರೆ ನೋಡಿ, ಜಯ ಹೊಂದುವವನಿಗೆ ಏನಾಗತ್ತೆ ಅಂತಂದ್ರೆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತೆ ಮಾಡುವೆನು ಅಂದ್ಬಿಟ್ಟು ಯೇಸು ಕ್ರಿಸ್ತರು ಹೇಳ್ತಾ ಇದಾರೆ. ಸೊ ಈ ಒಂದು ಓಟದ ಪಂದ್ಯದಲ್ಲಿ ಪ್ರಿಯರೇ, ಜಯ ಹೊಂದೋರು ಮಾತ್ರ ಬೆಲೆ ರೀ. ಜಯ ಹೊಂದಿಲ್ದೇ ಇರೋರ್ಗೆ ಕನ್ಸಿಡರ್ ಮಾಡಲ್ಲ. ಅವರು ಬರೀ ಆಟದ ಮೈದಾನಕ್ಕೆ ಬಂದಿರೋಂತ ಪಾರ್ಟಿಸಿಪೇಟರ್ಸ್ ಅಷ್ಟೇನೆ ಹೊರತು ಪಾರ್ಟಿಸಿಪೇಟರ್ಸ್ಗೂ ಕೂಡ ಪ್ರೈಸ್ ಕೊಡೋದಿಲ್ಲ ಪ್ರಿಯರೇ. ಗೆಲ್ಲೋರ್ಗ್ ಮಾತ್ರ ಒಂದು ವಿಶೇಷವಾದಂತ ಬಹುಮಾನ ಅನ್ನೋದನ್ನ ಇಟ್ಟಿರೋದು. ಆ ಒಂದು ಬಹುಮಾನನೇ ಯಾವುದು ಅಂದ್ರೆ 1,44,000 ಸದಸ್ಯಗಳಿಗೆ ಮಾತ್ರ ಒಂದು ಬಹುಮಾನ ಪ್ರಿಯರೇ. ಈ ಒಂದು ಓಟ ಪಂದ್ಯದಲ್ಲಿ ನಾವೆಲ್ಲರೂ ಕೂಡ ಓಟನ ಓಡ್ತಾನೆ ಇದೀವಿ. ಆ ಒಂದು ಓಟ ಓಡ್ತಾ ಲೋಕದಲ್ಲಿರುವಂತ ಎಲ್ಲಾ ವಿಧವಾದಂತ ರೀತಿಯ ಒಂದು ಪಾಠನ ಕಲ್ತು ಕ್ರಿಸ್ತನ ಒಂದು ಗುಣಲಕ್ಷಣಗಳನ್ನ ಹೊಂದ್ಕೊಂಡು ನಾವು ಈ ಒಂದು ಓಟದಲ್ಲಿ ನಾವು ಜಯ ಹೊಂದ್ಲೇಬೇಕು. ಒಂದಾಗ್ಲೇನೆ ಯೇಸು ಕ್ರಿಸ್ತನೊಟ್ಟಿಗೆ ತಂದೆ ದೇವರೊಟ್ಟಿಗೆ ನಾವು ಕೊಳ್ಳೋದಕ್ಕೆ ಸಾಧ್ಯ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ಲಲಿತಾ ಸಿಸ್ಟರ್ ರೀಡ್ ಮಾಡಿ. ಓಕೆ. ಪ್ರತಿಯೊಂದು ಬಗೆಯನ್ನು ಕೂಡಿಸಿಕೊಂಡ ಬಲೆ. ಪರಲೋಕದ ವಿಷಯವಾದ ಇನ್ನೊಂದು ಸಾಮ್ಯವು ಸುವಾರ್ತೆಯ ಸಂದೇಶವನ್ನು ಒಂದು ಬಲೆಯನ್ನಾಗಿ ಪ್ರತಿನಿಧಿಸಿರುವುದು. ಕೇವಲ ಒಂದೇ ಒಂದು ಬಗೆಯ ಮೀನನ್ನು ಬಯಸಲಾಯಿತು, ಆದರೆ ಬಲೆಯು ಪ್ರತಿಯೊಂದು ಬಗೆಯನ್ನು ಕೂಡಿಸಿಕೊಂಡಿತ್ತು. ಎಲ್ಲ ಬಗೆಯವರು ಕ್ರಿಸ್ತನೊಂದಿಗೆ ಸಹಬಾಧ್ಯರಾಗಿ ಆ ರಾಜ್ಯದಲ್ಲಿ ಬಾಧ್ಯತೆ ಹೊಂದುವುದಿಲ್ಲ. ಆದುದರಿಂದ ಸಾಮ್ಯದಲ್ಲಿ ಪ್ರತಿಪಾದಿಸಲ್ಪಟ್ಟಂತೆ ಯುಗದ ಅಂತ್ಯವು ಒಂದು ಶೋಧಿಸಿ ಪರಿಶೀಲಿಸುವ, ಅಂದರೆ ಬೇರ್ಪಡಿಸುವ ಕಾಲವಾಗಿರುವುದು. ಅಪೇಕ್ಷಿತ ಮೀನುಗಳನ್ನು ಪಾತ್ರೆಯಲ್ಲಿ ಕೂಡಿಸಿಕೊಳ್ಳಲಾಗುವುದು ಮತ್ತು ಉಳಿದವುಗಳನ್ನು ಆ ರಾಜ್ಯಕ್ಕೆ ಯೋಗ್ಯವಲ್ಲವೆಂದು ಮತ್ತೆ ಸಮುದ್ರಕ್ಕೆ ಎಸೆಯಲಾಗುವುದು. ಆದರೆ ಅವು ಯಾವುದೇ ಅನಿವಾರ್ಯ ಉದ್ದೇಶಗಳಿಗೆ ಯೋಗ್ಯವಲ್ಲವೆಂದಲ್ಲ. ಈಗ ಆ ರಾಜ್ಯಕ್ಕೆ ಅರ್ಹರಲ್ಲದವರಾಗಿ ಕಂಡುಬಂದವರ ಪರವಾಗಿ ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಕಾರ್ಯನಿರ್ವಹಿಸಲ್ಪಟ್ಟು ಅವರನ್ನು ಆಶೀರ್ವದಿಸಿ ಸಾಧ್ಯವಿದ್ದಲ್ಲಿ ಅವರನ್ನು ಪ್ರಯೋಜನಕಾರಿಗಳನ್ನಾಗಿ ಮಾಡಿ ನಿತ್ಯ ಜೀವಕ್ಕೆ ಯೋಗ್ಯರನ್ನಾಗಿ ಮಾಡಲಾಗುವುದು. ಥ್ಯಾಂಕ್ ಯು ಸಿಸ್ಟರ್. ಇನ್ನೊಂದು ಸಾಮ್ಯದ ರೀತಿಯಲ್ಲಿ ನಮ್ಗೆ ಪಾಠನ ಹೇಳ್ತಾ ಇದ್ರೆ ಪ್ರಿಯರೇ, ಪ್ರತಿಯೊಂದು ಬಗೆಯ ಕುರಿತು ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಈಗ ಒಂದು ಬಲೆ ಇತ್ತು. ಆ ಒಂದು ಬಲೆಯಲ್ಲಿ
ಎಲ್ಲ ಬಗೆಯಾದಂತ ಮೀನುಗಳನ್ನ ಹಿಡಿಯುವಂತ ಒಂದು ಬಲೆ. ಪ್ರಿಯರೇ, ಈಗ ನೋಡಿ ಈಗ ನೀರಲ್ಲಿ ಮೀನ್ ಹಿಡಿಯುವಂತವ್ರು ಗೊತ್ತಿರತ್ತೆ, ಒಂದೊಂದು ಬಲೆ ಒಂದೊಂದು ರೀತಿಯ ಜಾತಿಯ ಮೀನುಗಳಿಗೆ ಹೋಲಿಕೆ ಆಗಿರತ್ತೆ. ಆದ್ರೆ ಇಲ್ಲಿರುವಂತ ಒಂದು ಬಲೆ ಏನಾಗಿದೆ ಅಂತಂದ್ರೆ ಎಲ್ಲಾ ರೀತಿಯ ಒಂದು ಹಿಡಿಯುವಂತ ಒಂದು ಬಲೆ ಆಗಿತ್ತು. ಅದನ್ನೇ ಏನಾಗುತ್ತೆ ಅಂತ ಹಿಡಿದ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ಯಾವ್ದು ಬೇಕು ಆ ಒಂದು ಮೀನ್ನ ಮಾತ್ರ ತಗೊಂಡ್ ಮಿಕ್ಕಿದನ್ನೆಲ್ಲ ಸಮುದ್ರ ಬಿಟ್ಬಿಡ್ತಾ ಇದ್ರಂತೆ. ಇದೇ ಒಂದು ಆತ್ಮಿಕ ರೀತಿಯಲ್ಲಿ ನಾವು ನೋಡೋದೇ ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಬಲೆನೇ ಸತ್ಯ ರೀ. ಈ ಒಂದು ಸತ್ಯನ ಹಿಡ್ಕೊಳ್ಳುವಂತ ಸಹೋದರ ಸಹೋದರರನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ದೇವ್ರು ಆರಿಸಿ ತೆಗಿತಾ ಇದಾರೆ. ಈ ಒಂದು ಸತ್ಯನ ಹಿಡ್ಕೊಳ್ದೆ ಇರೋಂತವ್ರ ಸಹೋದರ ಸಹೋದರನ್ನು ಕೂಡ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ 1000 ವರ್ಷದಲ್ಲಿ ಮತ್ತೆ ಇನ್ನೊಂದು ಅವಕಾಶನ ಕೊಟ್ಟು ಅವ್ರಿಗೆ ಮತ್ತೆ ಸಿದ್ಧಿಗೆ ತರೋದಕ್ಕೆ ಇನ್ನೊಂದು ಅವಕಾಶನ ಏರ್ಪಾಟ್ ಮಾಡ್ತಾರೆ ಅನ್ಬಿಟ್ಟೆ ಅರ್ಥ ರೀ. ಹಾಗಿರ್ಬೇಕಾದ್ರೆ ಈಗ ಸಿಗೋರ್ಗೆ ಏನಂದ್ರೆ ವಿಶೇಷವಾದಂತ ಬಹುಮಾನ, ಮುಂದೊಂದು ದಿನ ಸಿಗೋರ್ಗೆ ಬಹುಮಾನ ಏನು ಇರೋದಿಲ್ಲ. ಜಸ್ಟ್ ಅವರು ಪಾರ್ಟಿಸಿಪೇಟರ್ಸ್ ಆಗಿರೋ ತರಾನೇ ಇರೋದಕ್ ಸಾಧ್ಯ ಆಗಿರುತ್ತೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ, ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಓಕೆ, ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್, ಫುಲ್ ಕಂಪ್ಲೀಟ್ ಮಾಡಿ. ಇಲ್ಲಿ ಗೋಧಿ ಮತ್ತು ಹಣಜಿಯ ಸಾಮ್ಯದಲ್ಲಿದ್ದಂತೆ ಬೆಂಕಿ ಕೊಂಡ ಮತ್ತು ಅಲ್ಲಿನ ಕಟಕಟನೆ ಹಲ್ಲು ಕಡಿಯೋಣವಾಗುವುದು ಮಹಾ ಸಂಕಟದ ಕಾಲವನ್ನು ಸೂಚಿಸುತ್ತದೆ. ಈ ಮಹಾ ಸಂಕಟ ಕಾಲದೊಂದಿಗೆ ಮುಕ್ತಾಯವಾಗುವ ಸುವಾರ್ಥ ಯುಗವು 1000 ವರ್ಷದ ಆಳ್ವಿಕೆಯ ಕಾಲಕ್ಕೆ ಎಡೆ ಮಾಡಿಕೊಡುವುದು. ಈ ರಾಜ್ಯವು ಭೂಲೋಕದಲ್ಲಿ ಸ್ಥಾಪನೆಯಾಗುವುದಕ್ಕೆ ಸಭೆಯು ತೀರಾ ಎಡೆಬಿಡದೆ 19 ಶತಮಾನಗಳ ಕಾಲ ಪ್ರಾರ್ಥನೆ ಮಾಡುತ್ತಿರುವುದು. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಎಂಥ ರಾಜ್ಯವಾಗಿರುವುದು ಅದು! ಅದು ಚಿಕ್ಕ ಹಿಂಡಿಗೆ ವಹಿಸಲ್ಪಡುವ ರಾಜ್ಯ. ಚಿಕ್ಕ ಹಿಂಡೆ, ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಅಲ್ಲದೆ ಪರಲೋಕ ರಾಜ್ಯದ ಆಡಳಿತವನ್ನು ಮಾನವರಲ್ಲಿ ಸ್ಥಾಪಿಸಲು ಪೂರ್ಣ ಅಧಿಕಾರವನ್ನು ನೀಡಲಾಗುವುದು. ಪರಲೋಕದ ವಿಷಯದಲ್ಲಿ ಶಿಕ್ಷಣ ಹೊಂದಿದವರು ತಮ್ಮ ಜೀವನದ ಸಂಗತಿಗಳನ್ನು ಕ್ರಮಪಡಿಸಿಕೊಳ್ಳಬೇಕೆಂಬ ನಮ್ಮ ಕರ್ತನ ಬುದ್ಧಿವಾದದ ಮೂಲಕವಾಗಿ ನಮ್ಮ ಈ ಅಧ್ಯಯನವು ಮುಕ್ತಾಯವಾಗುತ್ತದೆ. ದೂರ ಸನಿಹಗಳ ಜನಾಂಗಗಳೇ, ಹಾಕಿರಿ ನಿಮ್ಮ ರೈಲು ಹಳಿಗಳನ್ನು, ಸಜ್ಜುಗೊಳಿಸಿ ನಿಮ್ಮ ಉಗಿಬಂಡಿಯ ಗಾಡಿಗಳನ್ನು ಯಶಸ್ವಿಯಿಂದ ಎಳೆಯಲು, ಒಂದಾಗಿಸಿ ಪಟ್ಟಣಗಳನ್ನು ಕಬ್ಬಿಣದ ಹಳಿಗಳಿಂದ. ಮೆಳ್ಳಗಣ್ಣಿನ ಸರಾಫಿಯರೇ, ಸಮಾಧಾನ, ತಿಳುವಳಿಕೆ, ದೈವಜ್ಯೋತಿ ಕಳುಹಿಸುವುದು ನಮ್ಮ ದೂತರನ್ನು. ಎಲ್ಲ ಹಳಿಗಳಲ್ಲಿ ಪ್ರೀತಿ ಭಾವಗಳಿಂದ ಜೊತೆಯಾದ ಮಾನವರು ದೀರ್ಘಕಾಲ ಅಚ್ಚರಿಪಡುವರು. ಇತ್ತ ಹಗೆತನಕ್ಕೆ ತಪ್ಪಿಗೆಡುವ ಶಕ್ತಿ ನಮ್ಮ ತಂದೆಗಳನ್ನು, ಇಲ್ಲವೇ ಹುಸಿ ವೈಭವಗಳು ನಮ್ಮ ಹೃದಯವ ನಡೆಸಿತು ದೂರ, ಮತ್ತು ಸದ್ಗುಣಗಳನ್ನು ಮಾಡಿತು ಹತ. ಹೇಗೆ ನಮ್ಮ ಹಿಂದಿನ ಭವ್ಯ ಅದ್ಭುತಗಳು ಮಾಡುತ್ತಿವೆ, ನಮ್ಮ ಕ್ರಿಸ್ತನ ರಾಜ್ಯದ ಮಾರ್ಗವ ಸಿದ್ಧ. ಎಂಥ ಉಲ್ಲಾಸಕರ ನಿರೀಕ್ಷೆಯಲ್ಲಿ ಆತ್ಮಗಳು ನಮ್ಮ ಗಮನಿಸುತ್ತವೆ. ಉನ್ನತಿ ಎಂಬ ಚಕ್ರಗಳು ಉರುಳುವುದನ್ನು ಆರಂಭವಾಗಿಲ್ಲ. ಯಾವುದು ಈಗಲೇ, ಇಲ್ಲವೇ ಮುಗಿದಿಲ್ಲ. ಈಗ ಯಾವುದು? ಅದರಲ್ಲಿ ಉದಯಿಸುತ್ತಲಿರುವವು ಸೂರ್ಯನ ಮುಂದೊರಡುವಗಳು ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ಪಾಠನ್ನು ಕೊಟ್ಟು ಒಂದು ಪದ್ಯದ ರೀತಿಯಲ್ಲಿ ಇಷ್ಟೊತ್ತು ನಾವು ನೋಡಿರುವಂತ ಒಂದು ಅಂಶಗಳನ್ನ ಒಂದು ಪದ್ಯದ ರೀತಿಯಲ್ಲಿ ನಮ್ಮ ಲೇಖಕರಾದಂತ ಸಹೋದರಾದಂತ ರಸಲ್ ಬ್ರದರ್ ಅವರು ಉಲ್ಲೇಖ ಮಾಡಿರುವಂತ ಒಂದು ಅಂಶ ರೀ. ಈಗ ನೋಡಿ, ನಾವು ಪಾಠದ್ರಲ್ಲಿ ನಾವು ನೋಡೋಣ, ಗೋಧಿ ಮತ್ತೆ ಹಣಜಿ ಸಾಮ್ಯನ್ನು ನಾವು ನೋಡಿದ್ವಿ. ಆ ಒಂದು ಸಾಮ್ಯದಲ್ಲಿ ಗೋಧಿನ ಮಾತ್ರ ತೆಗೆದು ಹಣಜಿನ ಸುಟ್ಟಾಕ್ಬಿಡ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ. ಅದೇ ಪ್ರಕಾರನೇ ಪ್ರಿಯ ಸಹೋದರ ಮತ್ತು ಸಹೋದರರೇ, ಸುವಾರ್ತೆಯ ಒಂದು 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಆ ಒಂದು 1000 ವರ್ಷ ಆಳ್ವಿಕೆಯ ತೀರಿದ ನಂತರನು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಆ ರಾಜ್ಯದಲ್ಲಿ ಇರುವಂತವ್ರನ್ನ ಮಾತ್ರ ಹಿಡ್ಕೊಂಡು ಮಿಕ್ದವ್ರನ್ನ ಏನ್ ಮಾಡ್ತಾರೆ, ನಾಶ ಮಾಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದೇ ನಾವು ನೋಡ್ಬೇಕಾದ್ರೆ ಕಂಪ್ಲೀಟ್ ಎವರ್ ಲಾಸ್ಟಿಂಗ್ ಎಂಡ್ ಅಂತ ಅನ್ಬಿಟ್ಟು ಇವೆಲ್ಲ ಪಾಠ ನಾವು ಬೇಸಿಕ್ ಕ್ಲಾಸ್ ನಲ್ಲೇನೆ ಅತಿ ಹೆಚ್ಚಾಗಿ ನಾವು ನೋಡಿದೀವಿ, ತಿಳ್ಕೊಂಡಿದೀವಿ.
ಆದ್ರೆ ಪರಲೋಕ ರಾಜ್ಯದ ವಿಷಯದಲ್ಲಿ ಶಿಕ್ಷಣ ಹೊಂದುವಂತ ನಾವೆಲ್ಲರೂ ಕೂಡ ನಮ್ಮ ಜೀವನದ ಸಂಗತಿಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಕಾಪಾಡಿಕೊಂಡು ಕ್ರಿಸ್ತನ ಒಂದು ಬುದ್ಧಿವಾದ ಮೂಲಕವಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಜೀವನನ ನಾವು ನಡೆಸ್ಬೇಕಂತೆ ಪ್ರಿಯರೇ. ಏನಕ್ಕೆ ಅಂದ್ರೆ ನಮ್ಮ ಗುರು ಆಗಿರುವಂತ ಯೇಸು ಕ್ರಿಸ್ತರು ನಮ್ಗೆ ಗುರುದ ಮಾರ್ಗನ ತೋರಿಸ್ತಾ ಇದಾರೆ. ಅಂದ್ರೆ ಆಲ್ರೆಡಿ ಅವ್ರು ನಡ್ಕೊಂಡು ಹೋಗಿರೋದ್ರಿಂದ ಅವರು ಈ ಒಂದು ಮಾರ್ಗದಲ್ಲೇ ಈ ರೀತಿ ನೀವು ನಡಿಬೇಕು ಅನ್ನೋ ಒಂದು ಸೂಚಕವಾದಂತ ಒಂದು ವಿಚಾರಗಳನ್ನ ತಿಳಿಸಿ ನಮ್ಮೊಟ್ಟಿಗೆ ಅವರು ಇದ್ದಾರೆ. ಆದ್ರಿಂದ ನಾವು ಕೂಡ ನಮ್ಮ ಗುರುಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ತುಂಬಾ ಪ್ರಾಮುಖ್ಯತೆನ ಕೊಟ್ಟು ಅವರು ತೋರ್ದ ಮಾರ್ಗದಲ್ಲಿ ನಾವು ನಡೆದು ಹೋದ್ರೇನೆ ಆ ಒಂದು ಪರಲೋಕದ ರಾಜ್ಯದಲ್ಲಿ ಇರುವಂತ ಒಂದು ಲಕ್ಷಣಗಳನ್ನ ನಾವು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಿಗೆ ಇವತ್ತಿನ ಒಂದು ಕಂಪ್ಲೀಟ್ ಪಾಠ ಮುಗಿಯುತ್ತೆ. ನಾವು ಇನ್ನೊಂದು ವಿಶೇಷವಾದಂತ ಪಾಠನು ಕೂಡ ಈ ದಿನನೇ ನಾವು ನೋಡ್ಬಿಡೋಣ. ನೋಡಿ, ಈ ಒಂದು ಪಾಠ ರೀಪ್ರಿಂಟ್ 5047ರಲ್ಲಿ ಬರ್ದಿರೋಂತ ಒಂದು ಪಾಠ ಅದು. ಆ ಒಂದು ಪುಟದಲ್ಲಿ ಇದ್ದಂತ ಒಂದು ಪಾಠ ರೀ. ಈ ರೀಪ್ರಿಂಟ್ ಅಂತ ಹೇಳ್ಬೇಕಾದ್ರೆ ನಮ್ಮ ಸಹೋದರ ಅಂತ ರಜಲ್ ಬ್ರದರ್ ಅವರು ಸುಮಾರು ಹೆಚ್ಚು ಕಮ್ಮಿ 6 ವ್ಯಾಲ್ಯೂಮ್ಸ್ ಮತ್ತೆ ಹೆಚ್ಚು ಕಮ್ಮಿ 6,000 ಪುಟ ಹೋಲಿಸುವಂತಷ್ಟು ಪಾಠಗಳನ್ನೆಲ್ಲ ಬರ್ದಿದ್ದಾರೆ. ಅದರಲ್ಲಿ ಆ ಒಂದು ಪೇಜ್ ನಲ್ಲಿರುವಂತ ಒಂದು ಪಾಠನೇ ಬಹುಮಾನವಾಗಿ ಲಭಿಸುವ ಆ ರಾಜ್ಯ ಅನ್ನೋ ಒಂದು ಪಾಠ ರೀ. ಈಗ ಈ ಒಂದು ರಾಜ್ಯ ಹೇಗೆ ಅಂತಂದ್ರೆ ನಮ್ಗೆ ಬಹುಮಾನ ಸಿಗೋ ತರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಪಾಠ ತುಂಬಾ ವಿಶೇಷವಾದಂತ ಒಂದು ಪಾಠ. ಈಗ ನೋಡಿ, ಉದಾಹರಣೆ, ನಾವೆಲ್ಲರೂ ಕೂಡ ಒಂದು ಓಟದ ಪಂದ್ಯದಲ್ಲಿ ಇರ್ತೀವಿ ಅಂತ ಅನ್ಕೊಳ್ಳಿ. ಈಗ ಯಾರು ಕಷ್ಟಪಟ್ಟು ಆ ಒಂದು ಓಟನ ಓಡಿ ನಂತರ ಅವ್ರು ಗೆದ್ಬಿಟ್ರು ಅನ್ಕೊಳ್ಳಿ, ಗೆದ್ದಾಗ ಅವ್ರಿಗೆ ಸಂಭ್ರಮ ಮತ್ತೆ ಅವ್ರಿಗೆ ಸಿಗುವಂತ ಒಂದು ಬಹುಮಾನ. ಅದೇ ತರಾನೇ ಈಗ ನಮ್ಮ ಆತ್ಮಿಕವಾದಂತ ಜೀವಿತದಲ್ಲೂ ಕೂಡ ಯಾರು ಒಳ್ಳೆ ಓಟ ಓಡಿ ಬಹುಮಾನ ಹೊಂದುತ್ತಾರೋ ಆ ಒಂದು ಮಕ್ಕಳಿಗೇನೆ ಬರ್ದಿರುವಂತ ಒಂದು ಪಾಠನೇ ಈ ಒಂದು ಪಾಠ. ಈ ಒಂದು ಪಾಠ ನಾವು ನೋಡುವಂತರಾಗಿರೋಣ. ದಿವ್ಯಾ ಸಿಸ್ಟರ್ ರೀಡ್ ಮಾಡ್ತೀರಾ? ಹಾ ಓಕೆ. ಬಹುಮಾನವಾಗಿ ಲಭಿಸುವ ಆ ರಾಜ್ಯ. ರೀಪ್ರಿಂಟ್ಸ್ ಪುಟ 5047. ಮತ್ತಾಯ 13ನೇ ಅಧ್ಯಾಯ ವಚನ 44ರಿಂದ 53. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಮತ್ತಾಯ 6ನೇ ಅಧ್ಯಾಯ 33ನೇ ವಚನ. ಈ ದಿನ ನಾವು ಆ ದಿವ್ಯ ಬೋಧಕನು ಹೇಳಿದ ಆ ರಾಜ್ಯದ ವಿಷಯವಾಗಿ ಅಮೂಲ್ಯವಾಗಿರುವ ಹೆಚ್ಚಿನ ಪಾಠಗಳನ್ನು ಹೊಂದುವೆವು. ಹೊಲದಲ್ಲಿ ಹೂಳಿಟ್ಟ ದ್ರವ್ಯ ಮತ್ತು ಬಹು ಅಮೂಲ್ಯವಾದ ಮುತ್ತು, ಈ ಸಾಮ್ಯಗಳೆರಡು ಕಡೆಯದಾಗಿ ಮಾನವ ಲೋಕವನ್ನು ಆಶೀರ್ವದಿಸಲು ಮಾನವರ ಮಧ್ಯದಲ್ಲಿ ಸ್ಥಾಪನೆಯಾಗಲಿರುವ ಆ ಮಹಿಮೆಯುಳ್ಳ ರಾಜ್ಯದ ಅತಿ ಅಮೂಲ್ಯತೆಯ ವಿಷಯವಾದ ಚಿತ್ರಣವನ್ನು ನಮಗೆ ನೀಡುವಂತವುಗಳಾಗಿವೆ. ಆ ರಾಜ್ಯದಲ್ಲಿ ಒಂದು ಪಾಲನ್ನು, ಅಂದರೆ ಒಂದು ಸ್ಥಾನವನ್ನು ಪಡೆದುಕೊಳ್ಳಲು ಎಂಥ ಬೆಲೆ ತೆರಬೇಕೆಂಬುದರ, ಅಂದರೆ ಕಷ್ಟ ನಷ್ಟಗಳನ್ನು ಪಡಬೇಕೆಂಬುದರ ವಿಷಯವಾಗಿಯೂ ಸಹ ನಮಗೆ ಪಾಠವನ್ನು ಒದಗಿಸುತ್ತದೆ. 3ನೇ ಸಾಮ್ಯದಲ್ಲಿನ ಪಾಠವು ಭ್ರೂಣದ ಹಂತದಲ್ಲಿರುವ, ಅಂದರೆ ಆರಂಭದ ಹಂತದಲ್ಲಿರುವ ರಾಜ್ಯದ ವಿಷಯವಾಗಿ ನಿರೂಪಣೆ ಮಾಡುತ್ತದೆ. ಹೇಗೆಂದರೆ, ಸಮುದ್ರಕ್ಕೆ ಬಲೆ ಬೀಸುವ ಸಾಮ್ಯವು ಈಗಿನ ಕಾಲದಲ್ಲಿರುವ ಸುವಾರ್ಥ ಸ್ಥಿತಿಗತಿಗಳನ್ನು ಚಿತ್ರಿಸುತ್ತದೆ. ಅಂದರೆ ಈ ಕಾಲದಲ್ಲಿ ಆ ರಾಜ್ಯಕ್ಕೆ ಬಾಧ್ಯರಾಗುವ ವರ್ಗದವರು ಮೊದಲ ಗಿತ್ತಿಯೂ ಆಗಿರುವ ಆಯಲ್ಪಟ್ಟವರನ್ನು ಕಂಡುಕೊಂಡು ಅವರನ್ನು ಕರ್ತನ ಮುನ್ನೇರ್ಪಾಟಿನ ಪ್ರಕಾರ ಒಟ್ಟುಗೂಡಿಸುವುದನ್ನು ವರ್ಣಿಸುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಸೊ ಮತ್ತಾಯ 13ನೇ ಅಧ್ಯಾಯ 44-45ನೇ ವಚನ ಓದಿ.
ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು. ಸೊ ಪ್ರಿಯ ಸಹೋದರ ಮತ್ತು ಸಹೋದರರಿಗೆ, ನಾವು ಆಲ್ರೆಡಿ ಈ ಒಂದು ಪಾಠನ ನಾವು ನೋಡಿದ್ವಿ. ಈಗ ಅದ್ರ ಬಗ್ಗೆನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಪ್ರಿಯರೇ. ನೋಡಿ, ಹೊಲದಲ್ಲಿ ಹೂಳಿಟ್ಟಿರುವ ದ್ರವ್ಯ ಮತ್ತೆ ಅಮೂಲ್ಯವಾದ ಮುತ್ತು. ಪ್ರಿಯ ಸಹೋದರ ಮತ್ತು ಸಹೋದರಿ, ಎರಡೂ ಕೂಡ ಲಿಂಕ್ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಎರಡೂ ಕೂಡ ವಿಭಿನ್ನವಾದಂತ ರೀತಿಯಲ್ಲಿ ಹೋಲಿಕೆ ಇದ್ರು ಕೂಡ ಎರಡೂ ಒಂದೇ ದೃಷ್ಟಿಕೋನದಲ್ಲಿದೆ ಪ್ರಿಯರೇ. ಈಗ ಹೊಲದಲ್ಲಿಟ್ಟಿರುವಂತರ ದ್ರವ್ಯ ಮತ್ತೆ ಮುತ್ತು ಎರಡೂ ಕೂಡ ಒಬ್ರಿಗೆ ಸೂಚಿಸ್ತಾ ಇದೆ ಪ್ರಿಯರೇ. ಅವರೇ ಯಾರು ಅಂತ ನಾವು ನೋಡ್ಬೇಕಾದ್ರೆ ಆ ಒಂದು ವಿಶೇಷವಾದಂತ ವರ್ಗದ ಜನರಿಗೆ ಮಾತ್ರ, ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ ಒಂದು ವರ್ಗದ ಜನರು ಸುವಾರ್ತೆಯ ಯುಗಾಂತರದವರೆಗೂ ಕೂಡ ಅವರು ಇದ್ದು ದೇವರಿಗೂ ಮತ್ತೆ ಯೇಸು ಕ್ರಿಸ್ತರಿಗೂ ಮೆಚ್ಚುಗೆ ಆಗಿ ನಡೆದು ಆ ಒಂದು ವಿಶೇಷವಾದಂತ ಲಕ್ಷಣನ ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂತ ಮಕ್ಕಳಾಗಿರ್ತಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರರ. ಅವರ ಒಂದು ಎದುರು ನೋಡಿಕೆ ಏನಾಗಿರುತ್ತೆ ಅಂತಂದ್ರೆ, ಅವರು ಮೊದ್ಲು ಏನ್ ನಿರೀಕ್ಷಿಸ್ತಾರೆ? ದೇವರ ರಾಜ್ಯ ಮತ್ತೆ ದೇವರ ಒಂದು ನೀತಿ, ಅದಕ್ಕಾಗಿನೇ ಅವರ ನಿರೀಕ್ಷೆ, ತವಕ, ಮತ್ತೆ ಅದನ್ನ ಯಾವ ರೀತಿ ಹೊಂದ್ಕೋಬೇಕು, ಅದನ್ನ ಯಾವ ರೀತಿ ನಾನು ಹಿಡ್ಕೋಬೇಕು, ಅದರಿಂದ ನಾನು ಯಾವ ರೀತಿ ನಾನು ತಪ್ಪಿಸ್ಕೊಳ್ದೆ ಇರಬಾರ್ದು ಅನ್ನೋಂತ ಒಂದು ಲಕ್ಷಣಗಳಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿರ್ತಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ ಒಂದು ವರ್ಗದ ಜನರಿಗೇನೆ ಸಿಗದೆ ಏನು ಅಂತಂದ್ರೆ ಬಹುಮಾನ, ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ ಒಂದು ಬಹುಮಾನನೇ ಆ ಒಂದು ರಾಜ್ಯಕ್ಕೆ ಹೋದ ನಂತರ ಸಿಗೋದು. ಆ ಒಂದು ರಾಜ್ಯಕ್ಕೆ ಹೋಗಕ್ಕಿಂತ ಮುಂಚೆನೆ ಕೊಡಲ್ಲ ರೀ. ಆದ್ರಿಂದ ಇಂಥ ಒಂದು ವಿಶೇಷವಾದಂತ ವರ್ಗದಲ್ಲಿ ಎಣಿಸಿರುವಂತ ನಾವು ಕೂಡ ಈ ಒಂದು ವರ್ಗಕ್ಕೆ ಮೀಸಲಾಗಿರೋದ್ರಿಂದ, ಈ ಒಂದು ವರ್ಗದಲ್ಲಿ ನಾವು ಕೂಡ ಪಾರ್ಟಿಸಿಪೇಟರ್ಸ್ ಆಗಿರೋದ್ರಿಂದ ಹೊಂದ್ಕೊಳ್ಳೋದಿಕ್ಕೆ ನಾವು ಆಸಕ್ತಿ ಉಳ್ಳವರಾಗಿರೋದಕ್ಕೆ ಪ್ರಯತ್ನ ಪಡುವಂತರಾಗಿರೋಣ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ನವಿತಾ ಸಿಸ್ಟರ್ ರೀಡ್ ಮಾಡಿ. ಹೊಲದಲ್ಲಿ ಹೂಳಿಟ್ಟ ದ್ರವ್ಯ. ಯೇಸುವು ಅರ್ಥವನ್ನು ವಿವರಿಸದೇ ಇರುವ ಸಾಮ್ಯಗಳಲ್ಲಿ ಇದು ಒಂದೇನಲ್ಲ. ಆದುದರಿಂದ ಸತ್ಯವೇದದ ವಿಷಯಗಳ ಮೇಲೆ ಈಗಿನ ಕಾಲದಲ್ಲಿ ಚೆಲ್ಲಲಾದ ಬೆಳಕಿನಡಿಯಲ್ಲಿ ಹಾಗೂ ಪವಿತ್ರಾತ್ಮನ ಮಾರ್ಗದರ್ಶನದ ಮೂಲಕ ಇದರ ಅರ್ಥವನ್ನು ಗ್ರಹಿಸಿಕೊಳ್ಳುವುದನ್ನು ಆತನ ಜನರ ವಿವೇಚನೆಗೆ ಬಿಟ್ಟಿರುವುದು. ಒಂದಕ್ಕಿಂತಲೂ ಹೆಚ್ಚು ಬಗೆಯ ಅರ್ಥ ವಿವರಣೆಗಳು ಇದರಲ್ಲಿ ಒಳಗೊಂಡಿರಬಹುದೆಂಬುದು ನಿಜವೇ. ಉದಾಹರಣೆಯಾಗಿ ಹೇಳುವುದಾದರೆ, ಈ ಸಾಮ್ಯವನ್ನು ನಮ್ಮ ಕರ್ತನಿಗೆ ಅನ್ವಯಿಸಿ ಆತನು ತನ್ನದೆಲ್ಲವನ್ನು ಮಾರಿ ಅದರಿಂದ ಲೋಕವನ್ನು ಪೂರ್ಣವಾಗಿ ಕೊಂಡುಕೊಂಡನೆಂದು, ಮತ್ತು ಆತನು ಲೋಕವನ್ನು ಹೀಗೆ ಕೊಂಡುಕೊಂಡುದರ ಕಾರಣ ಅದರಲ್ಲಿ ಅಡಗಿದ್ದ ಈ ದ್ರವ್ಯ ಎಂದು ಹೇಳಬಹುದು. ಮತ್ತು ಆ ದ್ರವ್ಯವು ಅನೇಕ ಬಗೆಯ ಬೆಲೆಯುಳ್ಳ ಇತರ ಅಮೂಲ್ಯ ವಸ್ತುಗಳನ್ನು ಒಳಗೊಂಡಿರಬಹುದು. ದೃಷ್ಟಾಂತವಾಗಿ ಹೇಳುವುದಾದರೆ, ಮೊದಲಗಿತ್ತಿಯ ವರ್ಗವಾದ ಸಭೆಯು ಒಂದು ವಿಶೇಷವಾದ ದ್ರವ್ಯ ಹಾಗೂ ಕ್ರಿಸ್ತನ 1000 ವರ್ಷದ ರಾಜ್ಯದಲ್ಲಿ ಕಡೆಯದಾಗಿ ಆಶೀರ್ವಾದ ಹೊಂದಲಿರುವಂತ ಇತರರು ಇದರಲ್ಲಿ ಒಳಗೊಂಡಿರುವರು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ತುಂಬಾ ಸಾಮ್ಯನೇ ಮಾತನಾಡಿರೋದು. ಆ ಒಂದು ಸಾಮ್ಯಗಳಲ್ಲಿ ಯಾವುದೂ ಕೂಡ ಅವರು ವಿಶ್ಲೇಷಣೆ ಮಾಡ್ದೇನೆ ಇರ್ಲ, ಎಲ್ಲದಕ್ಕೂ ವಿಶ್ಲೇಷಣೆಯನ್ನ ಕೊಟ್ಟಿದ್ದಾರೆ. ಆಗಿರ್ಬೇಕಾದ್ರೆ ಸತ್ಯವೇದದ ಒಂದು ವಿಷಯದಲ್ಲಿ ನಾವು ಕೂಡ ಏನಾಗ್ಬೇಕು ಅಂತಂದ್ರೆ ಈ ಒಂದು ಪಾಠನು ಕೂಡ ನಾವು ತಿಳ್ಕೊಳ್ಳೋದು ತುಂಬಾ ಅಗತ್ಯತೆ ಇದೆಯಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಹೊಲದಲ್ಲಿ ಹೂಳಿಟ್ಟಿರುವಂತ ದ್ರವ್ಯ ಏನಾಗಿರುತ್ತೆ ಅಂತಂದ್ರೆ ವಿಶೇಷವಾದಂತ ಒಂದು ಗುಣನ ಹೊಂದಿರುವಂತದ್ದಾಗಿರತ್ತಂತೆ. ಈ ಒಂದು ದ್ರವ್ಯನೇ ಯಾರಿಗೂ ಹೋಲಿಕೆ? ನಮಗ್ ಗೊತ್ತು, ಆ ಒಂದು ಮಕ್ಕಳಿಗೆ ಹೋಲಿಕೆ ಅಂತ ಅನ್ಬಿಟ್ಟು. ಆ ಒಂದು ಮಕ್ಕಳು ಈ ಒಂದು ಲೋಕನ ಪೂರ್ಣವಾಗಿಯೂ ಅವರು ಈ ಒಂದು ಲೋಕದಲ್ಲಿರುವಂತ ಎಲ್ಲಾ ರೀತಿಯ ಒಂದು ವೈಭಿನ್ಯನ ದ್ವೇಷಿಸಿ ಅದರಲ್ಲಿರುವಂತ ಒಂದು ದೃಷ್ಟಾಂತಗಳನ್ನ ಅರ್ಥ ಮಾಡ್ಕೊಂಡು ಅದ್ರ ಮುಖಾಂತರ ಅವರು ಆ ಒಂದು ಮಾರ್ಗದಲ್ಲಿ ನಡೆದು ವಿಶೇಷವಾದಂತ ರೀತಿಯಲ್ಲಿ ಇರುವಂತ ಮಕ್ಕಳಾಗಿರ್ತಾರಂತೆ.
ಅವ್ರಿಗೆ ಆ ಒಂದು 1000 ವರ್ಷದ ಆಳ್ವಿಕೆಯ ಕಾಲದಲ್ಲೂ ಕೂಡ ಆಶೀರ್ವಾದನ ಕೊಟ್ಟು ಎಲ್ಲಾ ರೀತಿನೂ ಕೂಡ ಅವ್ರಿಗೆ ಸವಲತ್ತನ್ನ ಕೊಟ್ಟಿರ್ತಾರೆ ಅನ್ಬಿಟ್ಟು ನಾವು ನೋಡ್ತಿದೀವಿ. ಸೊ ಇದು ಬಂದು ಏನಾಗಿದೆ ಅಂತಂದ್ರೆ ರಿಪೀಟೆಡ್ ಮಾಡ್ತಾ ಇದಾರೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ನಾವು ನೋಡಿರೋ ಪ್ರಕಾರ ಪರಲೋಕ ರಾಜ್ಯದ ಒಂದು ವಿಶೇಷವಾದಂತ ಗುಣಗಳು, ಆ ಒಂದು ಪಾಠದಲ್ಲಿ ಇದನ್ನೇ ಹೇಳಿರೋದು. ಪರಲೋಕ ರಾಜ್ಯದ ಆ ಒಂದು ಚಿತ್ರಣದಲ್ಲೂ ಕೂಡ ಈ ಒಂದು ಸಾಮ್ಯದ ಬಗ್ಗೆನೇ ನಮ್ಗೆ ಉಲ್ಲೇಖನ ಮಾಡಿದ್ರು. ಇಲ್ಲೂ ಕೂಡ ನಮ್ಗೆ ಈ ಒಂದು ಬಹುಮಾನ ಅನ್ನೋದನ್ನ ಈ ಒಂದು ಸಾಮ್ಯದಲ್ಲೇ ಕೂಡ ಮತ್ತೆ ನಮ್ಗೆ ರಿಪೀಟೆಡ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ಇದ್ರ ಬಗ್ಗೆನೇ ಇನ್ನೂ ಹೆಚ್ಚಿನ ಮೂಲಭೂತವಾದಂತ ಪಾಯಿಂಟ್ ಗಳನ್ನ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಪ್ಯಾರ ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಓಕೆ. ಆದರೆ ನಾವು ಆದ್ಯತೆ ನೀಡುವ ಅಂಶ ಯಾವುದೆಂದರೆ, ಆ ದಿವ್ಯ ಬೋಧಕನು ತನ್ನ ವಿಷಯವಾಗಿ ಇದನ್ನು ತಾನು ಯಾರಿಗೆ ಉಪದೇಶ ಮಾಡಿರುವನೋ ಅವರನ್ನು ಇಲ್ಲಿ ಉಲ್ಲೇಖಿಸಿರುವನೆಂಬುದು ತಾನು ಮಾಡಿಕೊಂಡ ಯಜ್ಞದ ಮೂಲಕವಾದ ಒಡಂಬಡಿಕೆಯ ಫಲವಾಗಿ ಆ ರಾಜ್ಯವು ಆತನಿಗೆ ಈಗಾಗಲೇ ವಾಗ್ದಾನ ಮಾಡಲ್ಪಟ್ಟಿರುವುದು ಮತ್ತು ಪ್ರತಿಯಾಗಿ ಆತನು ಕೇಳುವ ಕಿವಿ, ಮನನ ಮಾಡಿಕೊಳ್ಳುವ ಹೃದಯವುಳ್ಳವರನ್ನು ತನಗೆ ಮೊದಲಗಿತ್ತಿಯಾಗುವ ಗುಂಪಿಗೆ ಸೇರಲು, ಅಂದರೆ ಆ ರಾಜ್ಯಕ್ಕೆ ಬಾಧ್ಯಸ್ಥರಾಗಲಿರುವವರ ವರ್ಗದವರಾಗಲು ತಂದೆಯ ಹೆಸರಿನಲ್ಲಿ ಆಮಂತ್ರಿಸುತ್ತಿದ್ದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ಒಂದು ಅಂಶ ಆ ಒಂದು ರಾಜ್ಯಕ್ಕೆ ಹೋಗುವಂತ ಮಕ್ಕಳನ್ನ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಪರಿಗಣಿಸ್ತಾರಂತೆ. ಮತ್ತೆ ಅವ್ರನ್ನ ಯಾರಿಂದ ಅವ್ರನ್ನ ಆರ್ಸೋದಕ್ ಸಾಧ್ಯ ಅಂತಂದ್ರೆ ತಂದೆಯಿಂದನೇ ಇವ್ರ ಇಂತ ಮಕ್ಕಳನ್ನ ಆರ್ಸ್ಕೊಳ್ಳೋದಕ್ ಸಾಧ್ಯ ಅಂತ ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಈ ಒಂದು ರಾಜ್ಯದಲ್ಲಿ ಹೋಗುವಂತ ಮಕ್ಕಳುಗಳಿಗೆ ಹೃದಯ ಉಳ್ಳವರು ತನ್ನ ಅಂದ್ರೆ ಗುಂಪಿನಲ್ಲಿ ಸೇರುವಂತವ್ರು, ಅಂದ್ರೆ ತುಂಬಾ ವಿಶೇಷವಾದಂತ ರೀತಿಯ ಒಂದು ಗುಣಲಕ್ಷಣಗಳನ್ನ ಹೊಂದಿರ್ತಾರೆ ಅನ್ಬಿಟ್ಟು ಮತ್ತೆ ಇಲ್ಲಿ ರಿಪೀಟೆಡ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡಿ ಸಿಸ್ಟರ್. ಅನು ಸಿಸ್ಟರ್ ನೀವೇ ರೀಡ್ ಮಾಡ್ಬಿಡಿ, ಕಂಪ್ಲೀಟ್ ಮಾಡ್ಬಿಡಿ. ಓಕೆ. ಇವರು ಆ ರಾಜ್ಯವನ್ನು ಸಾಮ್ಯದ ಈ ದೃಷ್ಟಾಂತದ ಮೂಲಕ ದೃಷ್ಟಿಸಬೇಕೆಂದು ಆತನು ಶಿಫಾರಸು ಮಾಡಿರುವನು. ಅವರು ತಾವು ಪ್ರಯಾಣಿಸುತ್ತಿರುವಾಗ ಬೆಲೆ ನಿಗದಿಯಾದ ಒಂದು ಹೊಲವು ಮಾರಾಟಕ್ಕಿರುವುದನ್ನು ಕಂಡರೆಂದು, ಹಾಗೂ ಆ ಹೊಲವನ್ನು ಪರೀಕ್ಷಿಸಿ ನೋಡಿದಾಗ ಅದಕ್ಕೆ ಬಹು ಬೆಲೆ ಇರುವುದನ್ನು ಕಂಡು ಬಂದೀತೆಂದು ಭಾವಿಸೋಣ. ಆ ಶ್ರೇಷ್ಠ ನಿಧಿಯು ನಮ್ಮ ಉದ್ದೇಶಕ್ಕೆ ವಿಶೇಷವಾಗಿ ಹೊಂದುವ ಬಹು ಫಲವತ್ತಾದ ಮಣ್ಣಾಗಿರಬಹುದು, ಇಲ್ಲವೇ ಅದರಲ್ಲಿ ಬಹು ಅಮೂಲ್ಯವಾದ ಲೋಹದ ಪದರಗಳು ಒಳಗೊಂಡಿರಬಹುದು, ಅಥವಾ ಅದರಲ್ಲಿ ಬಹು ಶತಮಾನಗಳ ಹಿಂದೆ ಹಣವನ್ನು ಹೂಡಿಟ್ಟಿದ್ದು ಅದು ಮರೆತು ಹೋದದ್ದಾಗಿರಬಹುದು. ಅಲ್ಲದೆ ಆ ಹಣವು ಹೊಲದ ಒಡೆಯನಿಗೆ ಸಂಬಂಧಿಸದೇ ಇದ್ದು ಮತ್ತು ಅದರ ಬೆಲೆಯು ಅದನ್ನು ಕೊಂಡುಕೊಂಡವನಿಗಲ್ಲದೆ ಮತ್ತಾರಿಗೂ ತಿಳಿಯದೇ ಇರಲೂಬಹುದು. ಇಂತಹ ಒಂದು ಸಂದರ್ಭದಲ್ಲಿ ಸಾಧಾರಣವಾದ ಬುದ್ಧಿಶಕ್ತಿ ಉಳ್ಳ ಯಾವನೇ ಆಗಲಿ ತನಗಿರುವ ಆಸ್ತಿ ಬಂಡವಾಳಗಳನ್ನೆಲ್ಲ ತೊಡಗಿಸಿಕೊಂಡು ಅದರ ಒಡೆತನವನ್ನು ಪಡೆದುಕೊಳ್ಳಲು ಮನಸ್ಸು ಮಾಡುವನೆಂಬುದನ್ನು ಈ ಸಾಮ್ಯವು ಸೂಚಿಸುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಸಾಮ್ಯದ ಒಂದು ಅಂಶನ ನಮ್ಗೆ ಇನ್ನೊಂದು ರೀತಿಯಲ್ಲಿ ಲೇಖಕರು ಉಲ್ಲೇಖ ಮಾಡ್ತಾ ಇದ್ದಾರೆ. ಇನ್ ಕೇಸಸ್ ಆ ಒಂದು ಸಾಮ್ಯದಲ್ಲಿ ಹೇಳಿರೋ ಪ್ರಕಾರ ಆ ಒಂದು ಹೊಲದಲ್ಲಿ ಏನಾಗಿರ್ಬೋದು, ಏನಾದ್ರೂ ಆ ಒಂದು ಮಾರಾಟಕ್ಕೆ ಅಂತ ನಿಲ್ಸಿರ್ಬಹುದಾಗಿತ್ತೇನೋ ಆ ಒಂದು ಹೊಲನ, ಅಲ್ಲಿರೋ ಈ ವ್ಯಕ್ತಿ ಕೆಲಸ ಮಾಡ್ತಿದ್ದೇನೋ, ಮತ್ತೆ ಇಲ್ಲ ಆ ಒಂದು ಹೊಲಕ್ಕೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ದಿರ್ತೇನೋ ಅಂತ ಅನ್ಬಿಟ್ಟೇನೆ ಹೇಳ್ತಾ ಇದಾರೆ. ಇಲ್ಲ ಅಂದ್ರೆ ಆ ಒಂದು ಹೊಲನ ಈಗ ಗುತ್ತಿಗೆಗೆ ಅಂತ ತಗೊಂಡಿರುವಂತ ವ್ಯಕ್ತಿ ಕೆಲಸ ಮಾಡಿಸ್ತಾ ಇರ್ತಾನೆ ಅನ್ಕೊಳ್ಳಿ, ಬಟ್ ಅದು ಅವಂದಲ್ಲಾಗಿರಲ್ಲ, ಬೇರೆ ಯಾರ್ದೋ ಪ್ರಾಪರ್ಟಿನ ಹಿಡ್ಕೊಂಡಿರ್ತಾನ. ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರ. ಆ ಒಂದು ಸಾಮ್ಯನ ಅಂದ್ರೆ ಈ ಒಂದೇ ಪಾಯಿಂಟ್ ಅನ್ನ ಆ ಒಂದು ಪಾಯಿಂಟ್ ನ ಎಲ್ಲಾ ದಿಕ್ಕಿನಿಂದಲೂ ಪರಿಶೀಲನೆ ಮಾಡೋದು. ಈಗ ಹೆಂಗೆ ಪೊಲೀಸ್ಗೆ ಕಳ್ಳನೇ ಅಂತ ಅನ್ಬಿಟ್ಟು ಹೆಂಗೆ ಕಂಡು ಹಿಡಿತಾರೋ ಅದೇ ತರಾನೇ ಈ ಒಂದು ಸಾಮ್ಯದಲ್ಲೂ ಕೂಡ ಹಲವಾರು ರೀತಿಯ ಒಂದು ವಿಶ್ಲೇಷಣೆನ ಇಲ್ಲಿ ಹೇಳ್ತಾ ಇದ್ದಾರೆ.
ಆದ್ರೆ ಈ ಒಂದು ಸಾಮ್ಯದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಆ ಒಂದು ವ್ಯಕ್ತಿ ಆ ಒಂದು ಏನ್ ಮಾಡ್ತಾನೆ ಅಂತಂದ್ರೆ ನಿಧಿನ ನೋಡ್ತಾನೆ, ನೋಡಿದ ತಕ್ಷಣ ಖುಷಿ ಪಡ್ತಾನೆ. ಅವನ್ ಏನ್ ಮಾಡಿದ ಇಡೀ ಬದುಕನೆಲ್ಲ ಮಾಡಿ ಆ ಒಂದು ಹೊಲನೇ ತಗೋತಾ ಇದ್ದಾನೆ ಅಂದ್ರೆ ಏನರ್ಥ, ಆ ಒಂದು ಹೊಲದಲ್ಲಿ ಇನ್ನೂ ಹೆಚ್ಚಾಗಿ ನಿಧಿಗಳು ಸಿಗ್ಬೋದೇನೋ ಅನ್ನೋ ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಆ ಒಂದು ಹೊಲ ಏನು ಹಳೆ ಕಾಲದಲ್ಲಿ ಏನಾದ್ರು ರಾಜರುಗಳೆಲ್ಲ ದುಡ್ಡನ್ನ ಕೂಡ್ಸಿಟ್ಟಿರೋ ತರ ನಿಧಿಗಳನ್ನೆಲ್ಲ ಮುಚ್ಚಿಟ್ಟಿರೋ ತರಾನೋ ಇಲ್ಲ ಬೇರೆ ಏನೋ ಇನ್ನೂ ಇರ್ಬೋದೇನೋ ಅನ್ನೋ ರೀತಿಯಲ್ಲಿ ಇಲ್ಲಿ ಉಲ್ಲೇಖ ಮಾಡ್ತಾ ಇದಾರೆ ಪ್ರಿಯರೇ. ಇದ್ರ ಬಗ್ಗೆ ಇನ್ನೂ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ. ಅನುಸಿಸ್ಟರ್ ರೀಡ್ ಮಾಡಿ. ಓಕೆ. ಹೀಗೆ ಒಡೆಯನು ಆಗ ತನ್ನನ್ನು ಕೇಳಿದವರೆಲ್ಲರಿಗೂ ಮತ್ತು ಈಗ ತನ್ನ ವಾಕ್ಯವನ್ನು ಅಂಗೀಕರಿಸಿದವರೆಲ್ಲರಿಗೂ ತಾನು ತಿಳಿಸುವುದೇನೆಂದರೆ, ಈ ಬಹು ಅಮೂಲ್ಯವಾದ ನಿಧಿಯು ಅಂದರೆ ಬೆಲೆ ಕಟ್ಟಲಾಗದ ನಿಧಿಯ ಬಗ್ಗೆ ಪ್ರಕಟಿಸಬಹುದಾದ ಸಂಗತಿಗಳು ತನ್ನಲ್ಲಿರುವುದೆಂದು ಮತ್ತು ಅದನ್ನು ಪಡೆದುಕೊಳ್ಳಲು ಬಹು ಪ್ರಯಾಸಪಟ್ಟು ತನಗಿರುವ ಪ್ರತಿಯೊಂದು ಅಮೂಲ್ಯ ವಸ್ತುಗಳನ್ನು ಬಂಡವಾಳವಾಗಿ ವಿನಿಯೋಗಿಸಿದರೆ ಮಾತ್ರ ಸಾಧ್ಯವೆಂಬುದನ್ನು ತಿಳಿಸಿರುವನು. ಬಹು ಅಮೂಲ್ಯವಾದ ಆ ನಿಧಿಯು ಯಾವುದೆಂದರೆ ಕ್ರಿಸ್ತನ ರಾಜ್ಯದಲ್ಲಿ ಪಾಲು ಹೊಂದುವುದು, ಅಂದರೆ ಆತನ ಶಿಷ್ಯರಾಗುವುದಕ್ಕೆ ಇರುವ ಷರತ್ತುಗಳನ್ನು ಅಂಗೀಕರಿಸಿಕೊಂಡು ನಾವು ದೇವರ ಮಕ್ಕಳಾಗುವುದು ಮಾತ್ರವಲ್ಲದೆ ಮಕ್ಕಳಾಗಿದ್ದಲ್ಲಿ ದೇವರಿಗೆ ಬಾಧ್ಯರು, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನೊಂದಿಗೆ ಆತನ ಪರಲೋಕದ ಬಾಧ್ಯತೆಗಳಿಗೆ ಪಾಲುಗಾರರೂ ಆಗಿರುವುದು. ಆತನಿಗಿರುವ ಬಾಧ್ಯತೆಗಳು ಅಬ್ರಹಾಮನ ಸಂತತಿಗೆ ವಾಗ್ದಾನ ಮಾಡಿರುವಂಥದ್ದೇ ಆಗಿರುವುದು ಮತ್ತು ನಾವು ಇದರಲ್ಲಿ ಒಂದು ವಿಧಿವತ್ತಾದ ಪಾಲು ಅಥವಾ ಭಾಗವನ್ನು ಪಡೆಯುವುದು ಅಬ್ರಹಾಮನ ಸಂತತಿಯಾಗಿ ಆ ರಾಜ್ಯಕ್ಕೆ ನಿಜವಾಗಿ ಬಾಧ್ಯಸ್ಥರಾಗುವುದರ ಮೂಲಕವಾಗಿರದೆ ಅದು ಮೆಸ್ಸಿಯನ ಮೊದಲಗಿತ್ತಿಯಾಗಿ ಆತನೊಡನೆ ಸಹ ಬಾಧ್ಯರಾಗುವುದರ ಮೂಲಕವಾಗಿರುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಒಡೆಯರಾಗಿರುವಂತ ಯೇಸು ಕ್ರಿಸ್ತರು ಈ ಒಂದು ಈ ಒಂದು ಸಾಮ್ಯದ ಒಂದು ಅವಲಂಬನೆಗಳನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ನೋಡಿ, ಅಮೂಲ್ಯವಾದಂತ ಈ ಒಂದು ನಿಧಿ ಏನಾಗಿದೆ ಅಂತಂದ್ರೆ ಯಾರೂ ಕೂಡ ಬೆಲೆನೇ ಕೊಡಕ್ ಆಗದಿರೋಷ್ಟು ಬೆಲೆ ಉಳ್ಳದ್ದಾಗಿತ್ತೇನೋ ಅನ್ನೋ ರೀತಿ ಹೇಳ್ತಾ ಇದಾರೆ. ಅಂದ್ರೆ ಏನಂದ್ರೆ ಈಗ ನೋಡಿ, ಎಕ್ಸಾಂಪಲ್, ಈಗ ನಮ್ಗೆ ಏನಾದ್ರು ಒಂದು ವಸ್ತು ಸಿಕ್ಕಿದ್ರೆ ಆ ಒಂದು ವಸ್ತುನ ಇನ್ನೊಬ್ಬ ವ್ಯಕ್ತಿ ಪರ್ಚೇಸ್ ಮಾಡೋ ತರ ಇರ್ಬೇಕು. ಬಟ್ ಈ ವ್ಯಕ್ತಿಗೆ ಸಿಕ್ಕಿರುವಂತ ಒಂದು ಅಮೂಲ್ಯವಾದಂತ ಒಂದು ಇದು ಇದೆಯಲ್ಲ, ಈ ಒಂದು ಆ ಒಂದು ವೈಡೂರ್ಯಗಳೆಲ್ಲ ಸಿಕ್ಕಿದೆಯಲ್ಲ, ಇದು ಯಾರು ಕೂಡ ಕೊಟ್ಟು ತಗೊಳಕ್ ಆಗದೇ ಇರೋ ರೀತಿಯ ಒಂದು ಬೆಲೆನ ಇತ್ತಿತ್ತೇನೋ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಅರ್ಥ ಅಂತಂದ್ರೆ, ಲೌಕಿಕವಾಗಿ ಒಂದ್ ಹೇಳ್ಬೋದು, ಆತ್ಮಿಕವಾಗಿ ಈ 1,44,000 ಸದಸ್ಯರುಗಳಲ್ಲಿರುವಂತ ಒಂದು ಗುಣ ಇದೆಯಲ್ಲ, ಈ ಒಂದು ಗುಣ ತುಂಬಾ ವಿಶೇಷವಾದಂತ ಒಂದು ಗುಣ ಆಗಿರುತ್ತೆ. ಆ ಒಂದು ಗುಣ ಯೇಸು ಕ್ರಿಸ್ತರಿಗೆ ಹೋಲಿಕೆ ಆಗಿರುತ್ತೆ ಅನ್ಬಿಟ್ಟನೆ ಅರ್ಥ, ಪ್ರಿಯ ಸಹೋದರ ಮತ್ತು ಸಹೋದರರೇ. ಅಂತ ಒಂದು ವಿಶೇಷವಾದಂತ ಮಕ್ಕಳನ್ನ ಪರಲೋಕ ರಾಜ್ಯದ ಬಾಧ್ಯಸ್ಥರಾಗಿ ಅವ್ರು ಮಾಡ್ತಾ ಇದಾರೆ. ಅಂದ್ರೆ ಎಲ್ಲಿಗೆ? ಅಬ್ರಹಾಮನ ಸಂತತಿಗೆ ಅವ್ರನ್ನ ಜೋಡಣೆ ಮಾಡ್ತಾ ಇದಾರೆ. ಮತ್ತೆ ಅವರು ಮೆಸ್ಸಿಯನ ಒಂದು ವರ್ಗಕ್ಕೆ ಸೇರಿಸ್ತಾ ಇದಾರೆ. ಯಾಜಕರಾಗಿರ್ತಾರೆ. ಅವರು ಪೂರ್ಣಾವಧಿಯಾಗಿ ಅವರು ದೇವರೊಟ್ಟಿಗೂ ಮತ್ತೆ ಯೇಸು ಕ್ರಿಸ್ತರೊಟ್ಟಿಗೂ ಆ ಒಂದು ಕಾಲದಲ್ಲಿ ಅವರು ಮೀಸಲಾಗಿರ್ತಾರೆ ಅನ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ. ಅಂದ್ರೆ ಏನಂದ್ರೆ, ತಂದೆ ದೇವ್ರು ಹೆಂಗೆ ಮಗನ್ನ ಪ್ರೀತಿ ಮಾಡ್ತಿದ್ರು, ಯೇಸು ಕ್ರಿಸ್ತ ಪ್ರೀತಿ ಮಾಡ್ತಿದ್ರು, ಅಷ್ಟೇ ಪ್ರೀತಿ ಇವ್ರಿಗೂ ಕೂಡ ಕೊಡೋದಕ್ ಸಾಧ್ಯವಿರುತ್ತೆ ಅನ್ಬಿಟ್ಟೇನೆ ಅರ್ಥ, ಪ್ರಿಯ ಸಹೋದರ ಮತ್ತು ಸಹೋದರಿ. ಈಗ ನಾವ್ ನೋಡ್ಬೇಕಾದ್ರೆ ತಂದೆ ತಾಯಂದಿರಿಗೆ ಮಕ್ಳಿರ್ತಾರೆ ಅನ್ಕೊಳ್ಳಿ. ಈಗ ಆಸ್ತಿ ಭಾಗ ಮಾಡ್ಬೇಕಾದ್ರೆ ಮೊದಲನೇ ಮಗನ್ಗೆ ಸ್ವಲ್ಪ ಹೆಚ್ಚಿಗೆನೆ ಕೊಡ್ತಾರೆ. ಯಾಕೆ ಅಂತ ನಾವ್ ನೋಡ್ಬೇಕಾದ್ರೆ ಬೈಬಲ್ ಅಲ್ಲೂ ಕೂಡ ಇದೆ. ಏನಂತ ನಾವು ತನ್ನ ಮುಪ್ಪಿನ ವಯಸ್ಸಿನಲ್ಲಿ ತಂದೆ ತಾಯಂದಿರನ್ನ ನೋಡ್ಕೊಳ್ಳಿ ಅನ್ಬಿಟ್ಟು ಅವ್ರಿಗೆ ಒಂದ್ ಪಾಲ್ನ ಎಕ್ಸ್ಟ್ರಾ ಕೊಡ್ತಾರೆ. ಆದ್ರೆ ಅದೇ ತರಾನೇ ಈ ಒಂದು ಚಿಕ್ಕ ಹಿಂಡಲ್ಲೂ ಕೂಡ ಏನ್ ಉಲ್ಲೇಖ ಮಾಡ್ತಾ ಇದಾರೆ ಅಂತಂದ್ರೆ, ಆ ಒಂದು ಸಣ್ಣ ಚಿಕ್ಕ ಹಿಂಡಿಗೆ ಆ ಒಂದು ವರ್ಗ ಕ್ರಿಸ್ತನ್ಗೆ ಹೇಗೆ ತಂದೆ ದೇವರು ಪ್ರೀತಿ ತೋರ್ಸಿದ್ರು, ಅದೇ ತರ ಆ ಒಂದು ವರ್ಗದ ಜನರಿಗೂ ಕೂಡ ಪ್ರೀತಿನ ತೋರಿಸ್ತಾರೆ ಅನ್ಬಿಟ್ಟೇನೆ ಅರ್ಥ, ಪ್ರಿಯರೇ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ, ಲಾಸ್ಟ್ ಪ್ಯಾರಾ. ಸಿಸ್ಟರ್ ರೀಡ್ ಮಾಡ್ಬಿಡಿ ಲಾಸ್ಟ್ ಪ್ಯಾರಾ. ಕೆಲವು ಸಣ್ಣ ಅಂದರೆ ಕ್ಷುಲ್ಲಕವಾದ ಭೂಸಂಬಂಧದ ಗೌರವಗಳನ್ನು, ಲೌಕಿಕವಾದ ಕೀರ್ತಿ ಪ್ರಭಾವಗಳನ್ನು ಪಡೆಯಲು ಎಷ್ಟು ಸಮಯ ಮತ್ತು ಶಕ್ತಿ ಸಾಮರ್ಥ್ಯಗಳನ್ನು ಅಲ್ಲದೆ
ಎಷ್ಟು ಹಣ ಮತ್ತು ಪ್ರಭಾವಗಳನ್ನು ವಿನಿಯೋಗಿಸುವರು ಎಂಬುದನ್ನು ಆಲೋಚಿಸಿದಾಗ, ಹಾಗೂ ಅವುಗಳು ಅತಿ ಹೆಚ್ಚೆಂದರೆ ಕೆಲವು ವರ್ಷಗಳು ಮಾತ್ರ ಉಳಿದಿರುವಂಥವುಗಳು ಆಗಿರುವವು. ಅಲ್ಲದೆ ಅವುಗಳಲ್ಲಿ ಅತ್ಯುತ್ತಮವಾದವುಗಳು ಅಸಂತೃಪ್ತಿಕರವಾದವುಗಳು ಎಂಬುದನ್ನು ಗಣನೆಗೆ ತೆಗೆದುಕೊಂಡಾಗ ಮಾತ್ರ ದೇವರು ಕರೆದವರು, ಆದುಕೊಂಡವರು, ನಂಬಿಗಸ್ತರು ಆದವರಿಗೆ, ಅಂದರೆ ಯಜ್ಞದ ಕುರಿಯಾದ ಆತನಿಗೆ ಹೆಂಡತಿಯಾಗತಕ್ಕ ಮೊದಲ ಗಿತ್ತಿಗಾಗಿ ಸಿದ್ಧ ಮಾಡಿರುವಂತಹ ಉನ್ನತವಾದ ಪ್ರಭಾವ, ಮಾನ, ನಿರ್ಲಯತ್ವಗಳ ಉತ್ಕೃಷ್ಟತೆಯ ವಿಷಯವಾಗಿ ನಮಗೆ ಮನದಟ್ಟಾಗುತ್ತದೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಸಣ್ಣ ಪ್ರಮಾಣವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ಒಂದು ಲೋಕದಲ್ಲಿ ಗೌರವ, ಪದವಿ, ಒಂದು ಕೀರ್ತಿ ಎಲ್ಲ ಕೊಡ್ತಾರೆ. ಇದನ್ನ ಪಡ್ಕೋಬೇಕಂದ್ರೆ ಆ ಒಂದು ವ್ಯಕ್ತಿ ಏನ್ ಮಾಡಿರ್ಬೇಕು ಅಂತಂದ್ರೆ ಅಷ್ಟೊಂದು ಕಷ್ಟ ಪಟ್ಟಿರ್ಬೇಕು, ಮತ್ತೆ ಅಷ್ಟೇ ಶ್ರಮನ ಪಟ್ಟಿರ್ಬೇಕು. ಅದಾಗೇನೆ ಹಣ, ಸ್ವಲ್ಪ ದುಡ್ಡು ಕಾಸಲ್ಲೂ ಕೂಡ ಖರ್ಚುಗಳನ್ನೆಲ್ಲ ಮಾಡ್ಬೇಕು. ಈ ರೀತಿ ಎಲ್ಲ ಮಾಡಿದ್ರೆ ಇಷ್ಟೆಲ್ಲ ಒಂದು ಪದವಿ, ಒಂದು ಕೀರ್ತಿ ಎಲ್ಲ ಸಿಗೋದಕ್ ಸಾಧ್ಯ, ಸನ್ಮಾನ, ಪುರಸ್ಕಾರ ಇವೆಲ್ಲ ಸಿಗೋದಕ್ ಸಾಧ್ಯ ರೀ. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಇನ್ನೊಂದು ಮಾತು ಹೇಳ್ತಾ ಇದಾರೆ ನೋಡಿ. ಇಷ್ಟೆಲ್ಲಾ ಕಷ್ಟನ ಪಟ್ರು ಕೂಡ ಆ ಒಂದು ವ್ಯಕ್ತಿಗೆ ಏನ್ ಸಿಗುತ್ತೆ ಅಂತಂದ್ರೆ ಸನ್ಮಾನ ಸಿಗುತ್ತೆ. ಏನು ಲಾಂಗ್ ಪೀರಿಯಡ್ ವರ್ಗು ಇರುತ್ತಾ, ಸಾಯೋವರ್ಗು ಇರುತ್ತಾ, ಅವ್ನ್ ಸತ್ರು ಕೂಡ ಹಂಗೆ ಇರುತ್ತಾ? ಇಲ್ಲ ರೀ, ಸ್ವಲ್ಪ ಸಮಯ ಅಷ್ಟೇನೆ. ಅದಾದ್ಮೇಲೆ ಅವ್ನಿಗೆ ಯಾವುದೇ ರೀತಿಯ ಒಂದು ಬೆಲೆನೇ ಆಗ್ಲಿ, ಒಂದು ಸನ್ಮಾನನೇ ಆಗ್ಲಿ ಸಲ್ತಾನೆ ಇರೋದಿಲ್ಲ. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಕ್ರಿಸ್ತನ ಆತ್ಕೊಂಡವರು, ನಂಬಿಗಸ್ತರು, ಯಜ್ಞದ ಕುರಿಯಾಗಿ ದಾತನ ಒಂದು ಹೆಂಡತಿ ಆಗುವಂತ ಒಂದು ಮೊದಲ ಗಿತ್ತಿ ಆಗುವಂತ ಮಕ್ಕಳುಗಳಿಗೆ ಏನ್ ಸಿಗುತ್ತೆ ಅಂತಂದ್ರೆ, ಅವರು ನಿರೀಕ್ಷೆನೆ ಮೀರೋದಕ್ಕಿಂತ ಹೆಚ್ಚಾದಂತ ಒಂದು ಸನ್ಮಾನ, ಗೌರವ, ಒಂದು ಒಳ್ಳೆ ಕೀರ್ತಿ ಮನೋಭಾವ ಸಿಗುತ್ತಂತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವರು ನಿರ್ಣಯತ್ವವಾಗಿ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೇವರ ಸಂಗಡ ಅವ್ರಿಗೂ ಕೂಡ ಒಂದು ಒಳ್ಳೆ ಸ್ಥಾನಮಾನ, ಗೌರವ ಸಿಗುತ್ತೆ ಅನ್ಬಿಟ್ಟೆ ಈ ಒಂದು ಪಾಠದಲ್ಲಿ ನಮ್ಗೆ ಹೇಳ್ತಾ ಇರೋದು. ನೋಡಿ, ಇಷ್ಟೆಲ್ಲ ನಾವು ನೋಡ್ಬೇಕಾದ್ರೆ ನಮ್ಗೊಂದು ಆತ್ಮಿಕವಾದಂತ ರೀತಿಯ ಒಂದು ಪಾಠ ಏನು ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು ಲೋಕದಲ್ಲಿ ಸಿಗುವಂತ ಗೌರವಕ್ಕಿಂತ ಆತ್ಮಿಕವಾಗಿ ತಂದೆಯ ದೇವರು ಕೊಡುವಂತ ಒಂದು ಗೌರವ ವಿಶೇಷವಾದಂತದ್ದು. ಅದನ್ನ ಹೊಂದೋದಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟು ಸತ್ಯವಾಗಿ ನಾವು ನಡೆಯೋದಕ್ಕೆ ಆಸಕ್ತಿ ಉಳ್ಳವರಾಗಿರೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆಯ ಪ್ರಾರ್ಥನೆ ಸಹೋದರಾದಂತ ಮೋಹನ್ ರಾಜ್ ಬ್ರದರ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಬ್ರದರ್. ಪ್ರಾರ್ಥನೆ ಮಾಡೋಣ. ಕೇಳಿಸ ಬ್ರದರ್? ಕೇಳಿಸ್ತದೆ ಬ್ರದರ್. ಓಕೆ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು, ಮೌನ್ನತನು, ಸರ್ವ ಸೃಷ್ಟಿಗೆ ಯಜಮಾನ ಆಗಿರ್ತಕ್ಕಂಥ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದಾರ್ತೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ದಿನ ನಮ್ಮನ್ನು ಅದ್ಭುತಕರವಾದ ರೀತಿಯಲ್ಲಿ ನಡೆಸಿ ಆರೋಗ್ಯ ಭಾಗ್ಯದಿಂದಿಟ್ಟು ಜೀವಿತರ ಸಂಖ್ಯೆಯಲ್ಲಿ ನಡೆಸಿ ಮತ್ತೊಂದಾರ್ತೆ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದಾರ್ತೆ ಸಹೋದರ ಕರ್ತನ ಬ್ರದರ್ ಅವ್ರ ಮೂಲಕ ನಿನ್ನ ವಾಕ್ಯಗಳನ್ನು ಕೇಳಿಸ್ಕೊಳ್ಳುವಂತ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ ಕೊಟ್ಟಿದ್ದೀನಿ. ನಿನ್ಗೆ ಸ್ತೋತ್ರ ಮಾಡ್ತೇವೆ. ಅನೇಕರಿಗಿಂತ ಸಮಯ ಇಲ್ಲ, ನಮ್ಗಾದ್ರೂ ಕೊಟ್ಟಿದ್ದೀರಿ. ನಿಮ್ಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಅವರನ್ನು ಆಶೀರ್ವದಿಸು ಮತ್ತು ಇನ್ನು ಹೆಚ್ಚಾದ ಜ್ಞಾನದಲ್ಲಿ ಅವರನ್ನು ಬಲಪಡಿಸು. ಅವ್ರ ಕುಟುಂಬ ತಂದೆ ನಿನ್ನ ಚಿತ್ತಕ್ಕನುಸಾರ ನಡೆಸಿ ಅಂತ ಪ್ರಾರ್ಥಿಸ್ತೇವೆ. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಮತ್ತು ಸಹೋದರಿಯರೆಲ್ಲರಿಗಾಗಿ, ಅವರ ಕುಟುಂಬ ಮಕ್ಕಳಿಗಾಗಿ ನನ್ನ ಪ್ರಾರ್ಥನೆ. ಪ್ರತಿಯೊಬ್ಬೊಬ್ಬರನ್ನು ಕೂಡ ನಿನ್ನ ಆಶೀರ್ವದಿಸಿ ಬಲಪಡಿಸಿ ಅಂತ ಪ್ರಾರ್ಥನೆ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಈ ಸಂದರ್ಭದಲ್ಲಿ ಕೇಳಿದಂತ ವಾಕ್ಯಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ, ಈ ರಾತ್ರಿ ಸುಖಕರ ನಿದ್ರೆಯಲ್ಲಿ ನಮ್ಮ ನಡೆಸಿ ನಾಳಿನ ಒಂದು ಹೊಸ ದಿನವನ್ನು ನಮಗೆ ಕೊಡ್ಬೇಕೆಂದು ನಿನ್ನ ಒಬ್ಬನೇ ಕುಮಾರ, ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ನಮ್ಮ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ. ಆಮೇನ್. Thank you, brother. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. brothers and sisters.